ನಮ್ಮೆಲ್ಲ ರೋಗಗಳಿಗೆ 80% ಆಫ್ ದಿ ಡಿಸೀಸಸ್ಗೆ ಕಾರಣ ಬಂದ್ಬಿಟ್ಟು ಆಹಾರ ಸರ್. ನಮ್ದೊಂದು ಹಳೆ ಪದ್ಧತಿ ಇದೆ. ಏನು ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ಬೇಕು, ಮಧ್ಯಾಹ್ನ ಊಟ ಮಾಡ್ಬೇಕು, ಮತ್ತೆ ಸಂಜೆ ಊಟ ಮಾಡ್ಬೇಕು. ಆ ಸಂಜೆ ಊಟ ಬಂದ್ಬಿಟ್ಟು ಸಂಜೆ ಅಂತಂದ್ರೆ ಅದು 7:30 ಆಗಿರ್ಬೋದು, 11:30 ಆಗಿರ್ಬೋದು, ಅಥವಾ ಮಿಡ್ ನೈಟ್ 1 ಗಂಟೆಗೆ ಆಗಿರ್ಬೋದು. ಈ ರೀತಿ ನಾವೇನ್ ಮಾಡ್ತೀವಿ, ಒಂದು ಸಿಸ್ಟಮೆಟಿಕ್ ಆಗಿ ನಾವು ಊಟ ಮಾಡ್ತಿದ್ವಿ. ಆಕ್ಚುಲಿ ಅದು ಸಿಸ್ಟಮ್ ಅಲ್ಲ ಅದು. ಓಕೆ. ಅದ್ರ ಜೊತೆಗೆ ಈ ಜಪಾನೀಸ್ ಇದ್ದಾರೆ. ಜಪಾನೀಸ್ ಎಲ್ಲ ಆಲ್ಮೋಸ್ಟ್ ಅಲ್ಲೂ 130 140 ವರ್ಷ ಬದುಕ್ತಾರೆ. ಅವ್ರದ್ದು ಸೀಕ್ರೆಟ್ ಏನು ಅಂತಂದ್ರೆ ಅವರು 2 ಫುಡ್ ತಗೊಳ್ತಾರೆ. ಒಂದು ಸೆಕೆಂಡ್ ಏನು ಅಂತಂದ್ರೆ ಅವರು ಫುಡ್ ತೊಗೊಳೋದಕ್ಕೆ ಇನ್ನೊಂದು ಎರಡು ಮೂರು ತುತ್ತಿಗೆ ನನ್ನ ಹೊಟ್ಟೆ ತುಂಬುತ್ತೆ ಅಂತಂದ್ರೆ ಅವರು ಡ್ರಾಪ್ ಮಾಡ್ಬಿಡ್ತಾರೆ, ಊಟ ಮಾಡೋದಿಲ್ಲ. ನಾವು ಆಗಲ್ಲ. ಮತ್ತೆ ನಮ್ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ಹಂಗೆ ಇರ್ತಾರೆ, ಸುಮ್ನೆ ತಗೊಂಬಂದು ಸುಮ್ನೆ ಒಡ್ತಾ ಇರ್ತಾರೆ. ತಟ್ಟೆ ತುಂಬಾ ಒಡ್ತಾ ಇರ್ತಾರೆ. ನಮಗೆ ಆಕೆ ಕೊಡೋದಿಲ್ಲ. ಸುಮ್ನೆ ಈಗ ಯಾವ್ದಾರ ನೀವು ಒಂದು ಫಂಕ್ಷನ್ ಅಲ್ಲಿ ಒಂದ್ 4 ಸರಿ ಬರ್ತಾರೆ. ಓಕೆ. ಒಂದ್ 4 ಸರಿ ಬಂದು ಸುಮ್ನೆ ಅದು ಒಡ್ತಲೇ ಇರ್ತಾರೆ. ಅದೊಂದು ಪ್ರಾಬ್ಲಮ್. ಓಕೆ. ಸ್ನೇಹಿತರೆ, ದಯವಿಟ್ಟು ಯಾವ್ದಾದ್ರು ಏನಾದ್ರು ಕ್ವಶನ್ಸ್ ಇದ್ರೆ ಅಧ್ಯಾತ್ಮದ ಬಗ್ಗೆ ಮತ್ತೆ ಯಾವುದೇ ಆರೋಗ್ಯದ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕ್ವಶನ್ ರೈಸ್ ಮಾಡಿ, ಕ್ವಶನ್ಸ್ ಕೇಳಿ, ಮತ್ತೆ ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ. ರೈಟ್. ಸೊ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳು ಕೇಳಿ, ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ. ಇನ್ನೊಂದು 5 ನಿಮಿಷ ಕ್ಲೋಸ್ ಮಾಡೋಣ ಸೆಷನ್. ಉಮಕ ಇದ್ದೀರಾ? ನಿನ್ನೆ ಹ್ಯಾಂಡ್ ರೈಸ್ ಮಾಡಿದ್ರಿ, ನಿನ್ನೆ ಮಾತಾಡ್ಸಕ್ ಆಗಿಲ್ಲ ನಿಮ್ಗೆ. ಉಮಕ ಮಾತಾಡಿ. ಬಸವರಾಜ ಪೌರ್ಣ ನಮಸ್ಕಾರ ಗುರುಗಳೇ. ಮಾತಾಡಿ. ನಮಸ್ಕಾರ. ತಮಗೂ ನಮಸ್ಕಾರ, ನಾಗರಾಜ್ ಗುರುಗಳಿಗೆ ಕೂಡ ನಮಸ್ಕಾರ. ಇಂದು ಯೋಗ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿ ಮೂಡ್ ಬಂತದನ್ನ ಮತ್ತೆ ಮತ್ತೆ ಮಾಡಿಸಿದ್ರು ಗುರುಗಳು. ಮತ್ತೆ ಇನ್ನೊಂದ್ಸಲ ಮಾಡಿದಂಗ ಆತು. ಆಮೇಲೆ ಈಗ ತಾವೆಲ್ಲ ಹೇಳಿದ್ರಲ್ಲ ಮನೆ ಮುದ್ದು, ಇದು ಯಾವಾಗ ಮಾಡ್ಬೇಕು ಮತ್ತು ಯಾರಿಗಾಗಿ ಮಾಡ್ಬೇಕು ಇದನ್ನ, ಅಂದ್ರೆ ಇದಕ್ಕೆ ವಯಸ್ಸು ಮಿತಿ ಇದೆಯಾ ಅಂತ? ಏನಿಲ್ಲ, ಇದು ಉರಿಯೂತ ಬರೋರಿಗೆ, ಇನ್ಫ್ಲಮೇಷನ್ ಇರೋರಿಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಅಷ್ಟೇ, ಈ ಮನೆ ಮದ್ದು. ಹಾ, ಅಂದ್ರೆ ಬರೀ ಅದೇನಾಗತ್ತಂದ್ರೆ ನರಗಳ ಹಸಿರಾಗಿರತ್ತೆ, ನರಗಳೆಲ್ಲ ಗ್ರೀನ್ ಆಗಿರುತ್ತೆ, ಅಲ್ಲಿ ಊತ ಬಂದಿರತ್ತೆ. ಹೌದು. ಅಂದ್ರೆ ಅದನ್ನ ಉಪಯೋಗ ಮಾಡಬಹುದಾ? ಮಾಡ್ಬೋದು. ಜಾಯಿಂಟ್ಗಳು ಮಂಡಿಗಳೆಲ್ಲ ಈ ಓಲ್ಡ್ ಏಜ್ ಆಗ್ತಾ ಇರುವಾಗ ಇದೆಲ್ಲ ಬರ್ತಾ ಇರ್ತದೆ. ಓಕೆ. ಇದಕ್ಕೂ ಪರಿಹಾರ ಕೊಟ್ಟಿರೋದೇನಂದ್ರೆ, ಶಾಸ್ತ್ರ ಹೇಳ್ತಾ ಇರೋದು, ನೀವು ಈ ಬೆಲ್ಲ ಮತ್ತೆ ಜಿಂಜರ್ ಅದು ರಸವಾಗಿ ಇಲ್ಲ ಪೇಸ್ಟ್ ಆಗಿ ಮಾಡ್ಕೊಂಡು ಉಪಯೋಗಿಸಿದ್ರೆ ಉತ್ತಮ ಫಲಿತಗಳು ಕೊಡುತ್ತೆ. ಅಲ್ಲ, ಹೊಟ್ಟೆಯಲ್ಲೂ ತಗೊಳ್ಬಹುದು, ಮೇಲೆ ಲೇಪನ ಕೂಡ ಮಾಡಬಹುದಾ? ಲೇಪನ ಇಲ್ಲ, ಎರಡು ಹೊಟ್ಟೆಗೆ ತಗೊಂಡದೆ. ಒಂದು ಪೇಸ್ಟ್ ಮುಖಾಂತರ, ಇಲ್ಲಾಂದ್ರೆ ಒಂದು ರಸ ಮುಖಾಂತರ, ಯಾವುದೇ ರೀತಿಯಲ್ಲಿ ತಗೊಳ್ಳಿ, ತೊಂದರೆ ಇಲ್ಲ. ಬಹಳಷ್ಟು ನಿಜವಾಗೂ ಜಿಂಜರ್ ಏನ್ ನಾವು ತಗೊಳ್ತೀವಲ್ಲ ಅದ್ರಷ್ಟು ಉಪಯೋಗ ಮತ್ತಿನ್ಯ. ಜಿಂಜರ್ ಬೆಲ್ಲ ಅಂತೂ ಎಲ್ಲಕ್ಕೂ ಉಪಯೋಗ ಮಾಡ್ತೀವಿ. ಅದ್ರಾಗ ಎಲ್ಲಕ್ಕೂ ಏನಂದ್ರೆ ಸಾವಯವ ಬೆಲ್ಲನೇ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ಸಾಲ್ಟ್ ಅಂತೂ ನಮ್ಮ ಹಿಮಾಲಯನ್ ಸಾಲ್ಟ್ ಉಪಯೋಗ ಮಾಡ್ತಾ ಇದ್ದಾರೆ. ಈ ಶೇಖರಣೆ ಮಾಡಿದಂತ ಬೆಲ್ಲವನ್ನು ಬಿಟ್ಬಿಟ್ಟಿದ್ದಾರೆ. ಅನಂತರ ಇವತ್ತು ತಾವು ಆಹಾರದ ಬಗ್ಗೆ 10 ಟಿಪ್ಸ್ ಹೇಳಿದ್ರಲ್ಲ, ಈ 10 ಟಿಪ್ಸ್ ನಲ್ಲಿ ನಾವು ಕೇವಲ ಒಂದು 4 ಟಿಪ್ಸ್ ಮಾಡಿದ್ರು ಕೂಡ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ ಅನಿಸ್ತದೆ. ಇನ್ನೊಂದೇನೋ ಉಳುಕಿದ್ದೇನೋ ನಾವು ಹಾಡದಂತ ಆಹಾರ ತಗೊಳ್ಳೋದಕ್ಕಿಂತ ಈ ಜ್ಯೂಸ್ ತಗೊಳ್ಳೋದು ಮತ್ತು ಹಣ್ಣುಗಳ ಸಲಾಡ್ ತಗೊಳ್ಳೋದು, ಇದರಿಂದ ನಮ್ಮ ದೇಹ ಹಗುರಾಗಿರುತ್ತೆ. ಮತ್ತೆ ಯಾವುದೇ ಒಂದು ಭಾರವಾದಂತ ಕೆಲಸ ಮಾಡ್ಲಿಕ್ಕೆ ಕೂಡ ನಮಗ್ ಬಹಳಷ್ಟು ಅನುಕೂಲ ಆಗತ್ತೆ ನನ್ನ ಅನಿಸಿಕೆ. ನಾನಂತೂ ಜಾಸ್ತಿಯಾಗಿ ಇದು ರೈಸ್ ಒಂದು ಟೈಮು ಮತ್ತು ಚಪಾತಿ ಆಗಲಿ ರೊಟ್ಟಿ ಆಗಲಿ ಒಂದು ಸಲ ಈ ರೀತಿಯಿಂದ ಮಾಡಿದ್ರೆ ಇದಾಗತ್ತೆ. ಆಮೇಲೆ ನಾವು ಜಾಸ್ತಿಯಾಗಿ ಹಾಗೆ ಊಟ ಮಾಡಿದ ತಕ್ಷಣ ಮಲಗಿದ್ರೆ ಏನಾಗತ್ತೆ ಅಂದ್ರೆ, ನನ್ನ ಅನುಭವನ ಹೇಳ್ತೀನಿ ನಾನು. ಎಸಿಡಿಟಿ ಆಗತ್ತೆ, ತಕ್ಷಣನೇ ತೇಗ್ ಶುರು ಆಗತ್ತೆ. ಅದೇ ಊಟ ಆಗಿಂದ ಒಂದು ಅರ್ಧ ತಾಸು ಏನಾದ್ರೂ ಕೆಲಸವನ್ನು ಮಾಡಿ ನಂತರ ವಿಶ್ರಾಂತಿ ಮಾಡಿದ್ರೆ ದೇಹ ಹಗುರಾಗಿರುತ್ತೆ, ಮನಸ್ಸು ಕೂಡ ಉಲ್ಲಾಸದಾಗ. ಅಲ್ಲಲ್ಲ, ಅಲ್ಲಿ ಏನಾಗತ್ತಂದ್ರೆ ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್. ನಾವು ಹೆವಿ ಮೀನ್ಸ್ ತಗೊಂಡು ಮಲ್ಕೊಂಡಿದ್ರೆ ಕಷ್ಟ. ನಾವ್ ಹೇಳ್ತಾ ಇರೋದು ಆಹಾರ, ಈ ಸಾತ್ವಿಕ ಆಹಾರದಲ್ಲಿ ಅಷ್ಟೇನ್ ಆಗಲ್ಲ. ನಾವು ಮಧ್ಯಾಹ್ನ ಊಟ ಆದಷ್ಟೇನಂದ್ರೆ ಮಧ್ಯಾಹ್ನ ಊಟಕ್ಕೋಸ್ಕರ ಹೇಳಿದ್ದು.
ಮಧ್ಯಾಹ್ನ ಊಟ ಸಮಯದಲ್ಲಿ ನಿಮಗೆ ವಿಶ್ರಾಂತಿ ಪಡೆಯೋಕ್ಕೆ ಅವಕಾಶ ಇದೆ. ಓಕೆ. ಸೊ ಯಾರ್ಯಾರಿಗೆ ಅವಕಾಶ ಇದೆಯೋ ಆ ಥರ ಮಾಡ್ಕೊಳ್ಳಿ ಅಂತ. ಮಧ್ಯಾಹ್ನ ಧಾನ್ಯದ ಊಟ ಮಾಡಿಕೊಂಡು, ಧಾನ್ಯದ ಊಟನ ಅಷ್ಟೇ, ನಾವೇನ್ ಹೇಳ್ತಾ ಇದೀವಿ, ಒಂದು ಚಪಾತಿ ಇದ್ರೆ 2 ಬೌಲ್ಸ್ ಸಬ್ಜಿ ಇರ್ಬೇಕು. ಹೌದು 2 ಚಪಾತಿ ಇದ್ರೆ 4 ಬೌಲ್ ಸಬ್ಜಿ ಇರ್ಬೇಕು. 1 ಕಪ್ ರೈಸ್ ಇದ್ರೆ 2 ಬೌಲ್ಸ್ ಸಬ್ಜಿ ಇರ್ಬೇಕು. ಸಬ್ಜಿ ಇರ್ಬೇಕು. ಹಾ, 2 ಕಪ್ ರೈಸ್ ತಗೊಂಡ್ರೆ 4 ಕಪ್ಪು ಸಬ್ಜಿ ಇರ್ಬೇಕು. ಅದು ಹೌದು ನಿಮ್ಮ ಮೇಲೆ ಡಿಪೆಂಡ್, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನಿಮ್ಮ ಹೊಟ್ಟೆಗೆ ಅಷ್ಟೇ. ಹಸು ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ನೋಡ್ಕೊಂಡು ನಿರ್ಣಯ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಹೌದು ಮಾಡ್ಕೊಳ್ಳುವಾಗ ಏನ್ ತೊಂದರೆ ಆಗಲ್ಲ. ಸೊ ನಮಗೂ ಮಲ್ಕೊಂಡಕ್ಕೆ ಆರಾಮಾಗಿ ಮಲ್ಕೊಂಡೋದು, ಪಚನ ಮಾಡ್ಕೊಂಡೋದು ಅಂದ್ರೆ ಸ್ವಲ್ಪ ವಿರಾಮ ಇರ್ತದೆ, ವಿಶ್ರಾಂತಿ ಕೊಡುತ್ತೆ. ಆ ಸಮಯದಲ್ಲಿ ಶಕ್ತಿ ಎಲ್ಲ ಹೊಟ್ಟೆಗೆ ಹೋಗ್ಬೇಕಾಗತ್ತೆ. ಅದ್ ಜೊತೆಗೆ ಬೇಕಾದ್ರೆ ನಾವು ಅಪಾನ ಮುದ್ರ ಹಾಕೊಂಡು ಸ್ವಲ್ಪ ಅಪಾನ ಮುದ್ರ ಹಾಕೊಂಡು ಮಲ್ಕೊಂಡು ತೊಂದರೆ ಇಲ್ಲ. ಅಪಾನ ಮುದ್ರ ಮಾಡ್ಕೊಂಡ್ರೆ ಪಚನ ಆಗೋದು ಚೆನ್ನಾಗಿ ಆಗ್ತಾ ಇರ್ತದೆ ಒಳಗಡೆ. ಒಂಥರ ಇದು ವಜ್ರ ಮುದ್ರ ಹೇಗೆ ಕೆಲಸ ಮಾಡುತ್ತೋ ಆ ತರ ಕೆಲಸ ಮಾಡ್ತಾ ಹೋಗ್ತದೆ. ಆಮೇಲೆ ಸುಮೆ ಮುದ್ರಾ ಇನ್ನೊಮ್ಮೆ ತೋರಿಸಿ ಗುರುಗಳೇ. ಸುಮ್ಯ ಮುದ್ರಾ ಅದಂದ್ರೆ ಸ್ವಲ್ಪ ಮಧ್ಯದಲ್ಲಿ ನೋವು ಬರ್ತಾ ಇದೆ. ಅಂದ್ರೆ ಅವ್ರು ಹೇಳಿದೇನಂದ್ರೆ ಈ ತರ, ಈ ರೀತಿಯಲ್ಲಿ ಮಧ್ಯದ ಬೆರಳು. ಇದೆಲ್ಲ ಮಧ್ಯ ಬೆರಳು ಈ ಇದಕ್ಕೂ ಹೌದು ಮಧ್ಯ ಟಚ್ ಆಗ್ಬೇಕು. ಈ ತರ ಅಂಗೈಲಿ ಟಚ್ ಮಾಡೋದು. ಈ ರೀತಿ. ಹೌದು, ಯಾಕಂದ್ರೆ ಅಲ್ಲಿ ಫೋರ್ಸ್ ಬರ್ತಾ ಇಲ್ಲ. ಹಾ, ಅಲ್ಲಿ ಫೋರ್ಸ್ ಬರ್ತಾ ಇಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನೋವು ಬರ್ತಾ ಇದೆ ಅಲ್ಲಿ. ಬರುತ್ತೆ, ನೋವು ಬರುತ್ತೆ. ಹಾ, ಸ್ವಲ್ಪ ಅದು ಪ್ರಯತ್ನ ಮಾಡ್ಬೇಕು. ಹೌದು ಮಧ್ಯ ಬೆರಳು ಈ ಹಸ್ತಕ್ಕೆ ಟಚ್ ಆಗಿ, ಇನ್ನು ಮಿಕ್ಕಿದು ತೋರ್ ಬೆರಳು ಮತ್ತೆ ಉಂಗುರ ಬೆರಳು ಹೆಬ್ಬೆರಳು ಟಚ್ ಅಷ್ಟೇ. ಬೆರಳು ಟಚ್ಚು, ಕಿರಿ ಬೆರಳು ನೇರವಾಗಿರ್ಬೇಕು. ಹೌದು. ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲಿ ಯಾವ್ಯಾವ ವಸ್ತುಗಳು ಸಿಗತ್ತೆ ನಮ್ಗೆ, ಬುಕ್ಸು, ಪದಾರ್ಥಗಳು, ಅದೊಂದು ಲಿಸ್ಟ್ ಕಳಿಸಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಆಲ್ರೆಡಿ ಲಿಸ್ಟ್ ಕಳ್ಸಿದ್ರಮ್ಮ, ಗ್ರೂಪ್ ಇಲ್ಲ ಅಲ್ಲಿ ನನ್ನ ಹಾಕಿದ್ರು. ಕಳಿಸಿದ್ದಾರೆ ಮೇಡಮ್. ನಾನ ನೋಡಿಲ್ಲ ಅನ್ಸುತ್ತೆ. ಹೌದಾ, ನೀವು ನೋಡಿಲ್ಲ. ನಾವು ಹಾ, ಆಲ್ರೆಡಿ ನೀವು ಕೇಳಕ್ ಮುಂಚೆ ನಾವೇ ಯೋಚನೆ ಮಾಡಿ ಹಾಕಿದ್ವಿ ಅದು. ಇಲ್ಲ ಇಲ್ಲ. ಯಾಕಂದ್ರೆ ಏನಾಗತ್ತೆ ಅಂದ್ರೆ ನಮ್ಗೆ ಬೇಕಾದಂತ ಬುಕ್ಸ್ಗಳು ಅಲ್ಲಿ ಹುಡ್ಕೊಳ್ಳೋದಕ್ಕಿಂತ ಲೀಸ್ಟ್ ಗೊತ್ತಾತಂದ್ರೆ ತಕ್ಷಣ ನಮ್ಗೆ ಅಲ್ಲಿ ತಗೊಳಿಕ್ ಅನುಕೂಲ ಆಗತ್ತಲ್ಲ ಅಂತ. ಹೌದು. ಅದೇ ಅದು ಯೋಚನೆ ಮಾಡಿ ಹಾಕಿದ್ವಿ. ನೋಡಿ ಒಂದ್ಸರಿ ಲಿಸ್ಟ್ ನೋಡಿ. ಧನ್ಯವಾದ ಗುರುಗಳೇ, ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಆಹಾರದ ಬಗ್ಗೆ ಈಗಾಗಲೇ ನೀವು 1 ತಿಂಗಳ ತಳಗೆ ಹೇಳಿದ್ರಿ ಇದ್ರ ಬಗ್ಗೆ ಎಲ್ಲಾನು. ಮತ್ತೆ ಎಷ್ಟು ಮನನ ಮಾಡಿದ್ರು ಅದನ್ನ ನಾವು ಕಾರ್ಯರೂಪದಲ್ಲಿ ತಂದ್ರೆ ಮಾತ್ರ ನೀವು ಹೇಳಿಕೊಟ್ಟಿದ್ದಕ್ಕೂ ನಾವು ಮಾಡಿದಕ್ಕೂ ಸಾರ್ಥಕ ಆಗತ್ತೆ. ನಮಸ್ಕಾರ ಗುರುಗಳೇ. Yes. ಬಸವರಾಜ್ ಬಹಳ ನಮಸ್ಕಾರ. ತಮಗೂ ಕೂಡ ನಮಸ್ಕಾರ, ಧನ್ಯವಾದ. ಬನ್ನಿ. ಥ್ಯಾಂಕ್ಸ್ ಸುಮಕ್ಕ. ಬಸವರಾಜಪ್ಪ ಮಾತಾಡಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ರಂಗನಾಥ್ ಸರ್ ನಿಮಗೂ, ಆಮೇಲೆ ಬಸವರಾಜ್ ಸರ್ ನಿಮಗೂ ನಮಸ್ಕಾರ. ಕಾರ್ಯಕ್ರಮ ಅದ್ಭುತವಾಗಿ ಬರ್ತಾ ಇದೆ. ಸರ್ ನಂದು ಪ್ರಶ್ನೆ ಏನಂದ್ರೆ, ಈಗ ಜನರಲಿ ಈಗ ಬೆಳಗಿನ ಹೊತ್ತು ಟಿಫನ್ ಜಾಸ್ತಿ ಹೊಟ್ಟೆ ತುಂಬ ಮಾಡ್ಬೇಕು ಅಂತ ಒಂದು ಹೇಳ್ತಾ ಇರ್ತಾರೆ. ಸೊ ಈಗ ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಸ್ವಲ್ಪ ವ್ಯತ್ಯಾಸ ಇತ್ತಲ್ಲ, ಅದ್ರ ಬಗ್ಗೆ ಕೇಳ್ಬೇಕು ಅನ್ಸುತ್ತೆ ಸರ್. ಅದು ಬ್ರಿಟಿಷ್ ಅವರ ರೂಲ್ಸ್ ಸರ್. ಅದು ಬ್ರಿಟಿಷ್ ಅವರ ಆಹಾರ ವಿಧಾನ, ನಮ್ದಲ್ಲ ಅದು. ಓಕೆ ಓಕೆ. ಹಾ ಹಾ. ಪಾಶ್ಚಾತ್ಯದ ಆಹಾರ ವಿಧಾನ ಅದು. ಹ್ಮ್ ನಮ್ಮ ಆಹಾರ ವಿಧಾನ ಅದಲ್ಲ. ನಮ್ಮ ಯೋಗ 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 ಪರ್ಸ್ಪೆಕ್ಟಿವ್, ಯೋಗದ ವಿಧಾನ, ಸನಾತನ ಧರ್ಮ ಹೀಗೆ ಆ ಥರ ಇರಲ್ಲ. ಯಾವಾಗ್ಲೂ ಜಠರಾಗ್ನಿ ಹೆಚ್ಚಿರುವಾಗ ಮಧ್ಯಾಹ್ನ ಸಮಯದಲ್ಲಿ ಭರ್ಜರಿ ಊಟ, ಬೆಳಗ್ಗೆ ಊಟ ಜಸ್ಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಓಕೆ. ಜಠರಾಗ್ನಿ ಕಡಿಮೆ ಇರುತ್ತೆ. ಓಕೆ ಓಕೆ ಓಕೆ. ಸರ್ ಆಮೇಲೆ ಇನ್ನೊಂದು, ಧ್ಯಾನ ಮಾಡ್ಬೇಕಾದ್ರೆ ಮಧ್ಯಾಹ್ನ ಇನ್ನೊಂದ್ಸರಿ ಧ್ಯಾನ ಮಾಡ್ಬೇಕು ಅಂತಂದು ಹೇಳಿದ್ರಲ್ಲ, ಸೊ ಆ ಟೈಮ್ ಊಟ ಮಾಡಿದ್ಮೇಲೆ ಧ್ಯಾನ ಮಾಡ್ಬೋದಾ ಅಂತ? ಊಟ ಮಾಡಿನೂ ಧ್ಯಾನ ಮಾಡ್ಬೋದು. ಊಟ ಮಾಡಿದ್ಮೇಲೆ ವಿಶ್ರಾಂತಿ ಅಂತ ಒಂದು ಅರ್ಧ ಗಂಟೆ ಮಾಡಿ ಅಂತ ನಾವ್ ಹೇಳಿದ್ವಿ ಈಗ. ಓಕೆ, ಮಾಡಿದ್ಮೇಲೆ ಮತ್ತೆ ಧ್ಯಾನ ಶುರು ಮಾಡ್ಕೊಳ್ಳಿ. ಓಕೆ, ಯಾವ ಧ್ಯಾನ ಆಗ್ಲಿ ಅಥವಾ ಎಕ್ಸರ್ಸೈಸ್ ಆಗ್ಲಿ ಯಾವ್ದಾಗ್ಲಿ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಕ್ಸರ್ಸೈಸು ಏನಾದ್ರು ಮಾಡ್ಬೇಕಂದ್ರೆ ನೀವು 1 ಗಂಟೆ 1.5 ಅವರ್ ಗ್ಯಾಪ್ ಕೊಡ್ಬೇಕು. ಬೇಕಾಗುತ್ತೆ. ಓಕೆ ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ಓಕೆ, ವಾಣಿ ಮೇಡಮ್ ಮಾತಾಡಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಸರ್ ಈಗ ಹಸಿ ತರಕಾರಿ ತಿಂದಾಗ ಸ್ವಲ್ಪ ಬ್ಲೋಟಿಂಗ್ ಆಗುತ್ತಲ್ಲ ಸರ್ ಅದು? ಹಸಿ ತರಕಾರಿ ಬ್ಲೋಟಿಂಗ್ ಅಂತೂ ಏನಾಗಲ್ಲಮ್ಮ, ಅಷ್ಟು ಅನ್ಸಲ್ಲ. ಅದ್ರ ಜೊತೆಗೆ ಸ್ವಲ್ಪ ಲೈಟ್ ಮಜ್ಜಿಗೆ ಏನಾದ್ರು ಅನುಕೂಲ ಇದ್ರೆ ನಿಮ್ಗೆ ಮಧ್ಯಾಹ್ನ. ಸೊ ಮಜ್ಜಿಗೆ ಮಧ್ಯಾಹ್ನ ಸಮಯದಲ್ಲಿ ಮಜ್ಜಿಗೆ ಕುಡಿಬಹುದು. 4 ಗಂಟೆ ಆದ್ಮೇಲೆ ಮಜ್ಜಿಗೆ ಕುಡಿಬಾರ್ದು.
ಅಂದ್ರೆ ನಿಮ್ಗೆ ಏನು ಅಸಿಡಿಟಿ ಅನಿಸಿದ್ರೆ ಓಕೆ ಹ್ಮ್ ಮಜ್ಜಿಗೆ ಸಹಾಯ ಮಾಡುತ್ತೆ. ಹ್ಮ್ ಅದೇ ನನಗೆ ಸ್ವಲ್ಪ ಹಸಿ ತರಕಾರಿ ತಿಂದಾಗ ಆ ತರ ಫೀಲ್ ಆಗುತ್ತೆ ಸರ್ ಅದು. ಅದೇ ಸ್ವಲ್ಪ ಅದೇ ನಿಮ್ಗೆ ಆ ಥರ ಅಸಿಡಿಟಿ ಅನಿಸಿದ್ರೆ ಹ್ಮ್ ಮಜ್ಜಿಗೆ ಸೇರಿಸ್ಕೊಂಡ್ರೆ ಒಳ್ಳೇದು ಆಹಾರ ಜೊತೆಗೆ. ಹ್ಮ್ ಓಕೆ ಸರ್, ಹ್ಮ್ ಅದು ಚೆನ್ನಾಗಿತ್ತು ಕಡಿಮೆ ಸರ್ ಕಡಿಮೆ ಓಕೆ ಮೇಡಮ್. ಮಾಡುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅಲ್ಲ. ರಾಜೇಶ್ ಸರ್ ಮಾತಾಡಿ ಸರ್. ಸಿ ಎಸ್ ಸರ್, ರಾಜೇಶ್ ಸರ್. ಸರ್ ಒಂದು ಡೌಟ್ ಇದೆ ರಂಗನಾಥ್ ಸರ್ ಹತ್ರ ನನಗೆ. ಆಕ್ಚುಲಿ ನನ್ಗೆ ಏನಂತಂದ್ರೆ ಇಲ್ಲಿ ಸಡನ್ಲಿ ತಲೆ ಮೇಲೆ ಮತ್ತೆ ಇಲ್ಲಿ ಇಲ್ಲಿ ಸಡನ್ಲಿ ಹೇರ್ ಲಾಸ್ ಆಗ್ತಾ ಇದೆ. ಅದೇನೋ ನಾನು ಇದೇ ಡಾಕ್ಟರ್ ಕೇಳಿದ್ರೆ ಅದೇನೋ ಅಲೋಪೇಸಿಯಾ ಅರೇಟಾ ಅಂತ ಏನೋ ಅಂದ್ರು, ಆಟೋ ಇಮ್ಯೂನ್ ಡಿಸೀಸ್ ಅಂತ ಏನೋ ಅಂದ್ರು. ಇದಕ್ಕೆ ಏನಾದ್ರು ಮದ್ದಿದ್ಯಾ? ಆಕ್ಚುಲಿ ಈ ಸ್ಪಾಟ್ ಅಲ್ಲಿ ಸಡನ್ ಆಗಿ ಹೋಗ್ತಾ ಇದೆ, ಹೇರ್ ಹೋಗ್ತಾ ಇದೆ. ಪ್ಲಸ್ ಇಲ್ಲಿ ಹೌದಾ? ಕೂಡ ಐ ಆಮ್ ಲೂಸಿಂಗ್ ಹೇರ್ ಸಡನ್ ಆಗಿ ಹೋಗ್ತಾ ಇದೆ ಅದ್ರಲ್ಲಿ ಪಾಸ್ಟ್ 1 ವೀಕ್ ಇಂದ. ಅದಕ್ಕೆ ಏನಾದ್ರು ಮನೆ ಮದ್ದು ಏನಾದ್ರು? ಮನೆ ಮದ್ದು ಅಂತ ಪರ್ಟಿಕ್ಯುಲರ್ಲಿ ಹೇಳಕ್ಕಾಗಲ್ಲ ಸರ್. ಅದೇನಂದ್ರೆ ಹ್ಮ್ ಇಲ್ಲಿ ಬಾಡಿ ಒಳಗಡೆ ಈ ಹಾರ್ಮೋನಲ್ ಚೇಂಜಸ್ಸು ಒಂದು, ಅದರಿಂದ ಇವೆಲ್ಲ ಆಗ್ತಾ ಇರ್ತದೆ ಖಂಡಿತವಾಗಿ. ಆ, ಕೂದಲು ಹೋಗೋದು, ಕೂದಲು ಹೆಚ್ಚು ಲಾಸ್ ಆಗೋದು ಎಲ್ಲ ಹಾರ್ಮೋನಲ್ ಚೇಂಜಸ್ಸೇ ಬಾಡಿ ಒಳಗಡೆ ಆಗುವಂಥದ್ದು. ಮತ್ತೆ ಅದ್ರ ಜೊತೆಗೆ ಪೋಷಕಾಂಶಗಳು ಕೊರತೆ, ಸ್ವಲ್ಪ ಹ್ಮ್ ಪೋಷಕಾಂಶದ ಕೊರತೆನೂ ಇರ್ಬೋದು, ಅವಕಾಶ ಇದೆ. ಅರ್ಥ ಆಯ್ತಾ? ಸೊ ಅದೇನಾಗಿದೆ ಅಂದ್ರೆ ಸರ್, ಹೇಳಿ. ಸಾರಿ, ಏನಾಗಿದೆ ಅಂದ್ರೆ ಇದು ಫುಲ್ ಕೂದಲು ಹೋಗ್ತಾ ಇಲ್ಲ. ಲೈಕ್ ಅರೌಂಡ್ ₹1 ಕಾಯಿನ್ ಅಷ್ಟು ಒಂದ್ ಸ್ಪಾಟ್ ಅಲ್ಲಿ ಬರೀ ಅಲ್ಲಿ ಮಾತ್ರ ಕೂದಲು ಹೋಗ್ತಾ ಇದೆ, ಒಂದೊಂದ್ ಸ್ಪಾಟ್ ಅಲ್ಲಿ ಅಷ್ಟೇ. ಸಡನ್ ಏನಿಲ್ಲ ಅಲ್ಲಿ ಲೈಕ್ ಅಲ್ಲಿ ಇಟ್ ಇಸ್ ನಾಟ್ ಫುಲ್ ಹೋಗ್ತಾ ಇಲ್ಲ. ಆಮೇಲೆ ಇಲ್ಲಿ ಕೂಡ ಬಿಯರ್ಡ್ ಹತ್ರ ಕೂಡ ಈ ಸ್ಪಾಟ್ ಅಲ್ಲಿ ಸಡನ್ಲಿ ಬೆಳಗ್ಗೆ ಎದ್ದು ನೋಡಿದಾಗ ಅಲ್ಲಿ ಫಾಲಿಕಲ್ಸ್ ಇಲ್ಲ, ಹೇರ್ ಎಲ್ಲ ಏನಿಲ್ಲ ಅದ್ಮೇಲೆ ಅದು. ಹ್ಮ್ ಅದಕ್ಕೆ ನನಗೆ ಸ್ವಲ್ಪ ಇದಾಯ್ತು. ಹ್ಮ್ ಹಾಗಾದ್ರೆ ಒಂದೇನಂದ್ರೆ ಸ್ವಲ್ಪ ನೀವು ಆ, ಅಂದ್ರೆ ನಿಮ್ಗೆ ಮೂತ್ರ ಚಿಕಿತ್ಸೆ ಅಭ್ಯಾಸ ಇಲ್ವಲ್ಲ? ಇಲ್ಲ ಇಲ್ಲ ಸರ್, ನನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಇದ್ರೆ ಸ್ವಲ್ಪ ಅದೆಲ್ಲ ಎಲ್ಲ ಅಂದ್ರೆ ಇಲ್ಲೇನೋ ಏನಾಗತ್ತೆ ಗೊತ್ತಾ, ಯಾವುದೇ ಕೂದಲಾಗ್ಲಿ ಇನ್ನೊಂದಾಗ್ಲಿ ಜೀವಕೋಶಗಳಿಗೆ ಬೇಕಾಗಿರೋದು ಈ ಲವಣಗಳು. ಲವಣಗಳು ಚೆನ್ನಾಗಿದ್ರೆ ಏನ್ ತೊಂದರೆ ಆಗಲ್ಲ ದೇಹದಲ್ಲಿ. ಓಕೆ. ಈ ಲವಣಗಳು ಯಾವ್ದು ಕಡಿಮೆ ಆಗತ್ತೋ, ಯಾವ್ದು ಎಷ್ಟು ಕಡಿಮೆ ಆಗಿದೆಯೋ ಈ ತಿಳ್ಕೊಳಕ್ಕೆ ಕಷ್ಟ. ಅದಕ್ಕೆ ನಾವು ಸಾಧಾರಣ ಒಂದು ಚಿಕಿತ್ಸೆ ಏನಂದ್ರೆ ಯೂರಿನ್ ಥೆರಪಿ ಕೊಟ್ಬಿಡ್ತೀವಿ. ಅದರಲ್ಲಿ ನಾವು ಲೆಕ್ಕ ಮಾಡೋದೇನು ಬೇಕಾಗಿಲ್ಲ. ನಮ್ಮ ದೇಹದಲ್ಲಿ ಅವತ್ತು ನಿಮ್ಮ ದೇಹ ಹೇಗಿದೆ ಕಂಡೀಷನ್ ನೋಡಿಕೊಂಡು ಇದೇನಂತ ಹೇಳ್ತೀವಿ ಅಂದ್ರೆ ಎಲಿಕ್ಸರ್ ಅಂತ ಹೇಳ್ತೀವಿ. ಎಲಿಕ್ಸರ್ ಅಂದ್ರೆ ಅಮೃತ. ಅಮೃತ. ಹ್ಮ್ ಸೊ ನಮ್ಮ ಜೀವದ ಅಮೃತ ಅಂದ್ರೆ ನಮ್ಮ ದೇಹದ ಅಮೃತ. ಇನ್ನು ಹೇಳ್ಬೇಕಂದ್ರೆ ಒಂಥರ ಆ ಸುವರ್ಣ ಜಲ. ಆಮೇಲೆ ವರ್ಲ್ಡ್ ಬೆಸ್ಟ್ ಟಾನಿಕ್. ಇದು ಹೇಗಿರುತ್ತಂದ್ರೆ ಅವತ್ತು ನಿಮ್ಗೆ ಏನ್ ಬೇಕೋ ಅಲ್ಲಿ ಕೊಡ್ತಾರೆ ದೇವರು. ನೋಡಿ ಎಂತ ಅದ್ಭುತ ವಿಷಯ. ಇವತ್ತು ನಿಮ್ಮ ದೇಹ ಕಂಡೀಷನ್ ಏನಿದೆ, ನೀವು ಏನು ಆಹಾರ ತಿಂದಿದ್ರಿ ಅದ್ರ ಪ್ರಕಾರ ಆ ಮೂತ್ರದಲ್ಲಿ ಕೊಟ್ಟಿರ್ತಾರೆ. ನೋಡಪ್ಪ ಅದು ಸೇವನೆ ಮಾಡ್ಕೊಂಡು ಬದುಕು ಅಂತ. ಯೋಗಿಗಳೆಲ್ಲ ಹಿಂಗೆ ಮಾಡೋದು. ಎಲ್ಲಾ ಯೋಗಿಗಳು ತಿನ್ನೋ ಆಹಾರ ಫಲಾಹಾರ ಏನ್ ಸಿಗ್ತದೋ ಗೊತ್ತಿಲ್ಲ ಪಾಪ. ಆ ಕಾರ್ಡಲ್ಲಿ ಏನ್ ಸಿಗತ್ತೆ ಅವ್ರಿಗೆ, ಆ ಮೂತ್ರ ಅಂತೂ ಖಂಡಿತ ಸೇವನೆ ಮಾಡ್ತಾರೆ ಅವರು. ಆರೋಗ್ಯವಂತವಾಗಿರ್ತಾರೆ, ಎಷ್ಟು ವರ್ಷ ಬೇಕಂತ ಬರ್ತಾರೆ. ಇದು ನಾವೇನ್ ಹ್ಯಾಕ್ ಮಾಡ್ತೀವಿ ಅಂದ್ರೆ ಮಾಡೋದಂತ ಒಂದು ಮಾಹಿತಿ ಸಿಗ್ಬೋದಾ ಗುರುಗಳೇ? ಆಕ್ಚುಲಿ ಇವತ್ತು ಟೈಮ್ ಆಗಿದ್ರೆ ನಾಳೆ ಯಾವಾಗ ಇದು ಹ್ಯಾಕ್ ಹೌ ಟು ಡೂ ದಟ್ ಅನ್ನೋ ಸ್ವಲ್ಪ ಮಾಹಿತಿ ಸಿಗ್ಬೋದಾ? ಸ್ವಯಂಭೂ ಯಾವ್ದು ಹೇಳೋದ್ರಲ್ಲಿ ಅದೇ ಯಾವ್ದು ಸಮೂತ್ರ ಪಾಲನೆ ಅದ್ರ ಬಗ್ಗೆಗೆ ಸಮುದ್ರ ಪ್ರಾಣ ಅಂದ್ರೆ ನೀವು ಟೈಮ್ ತಗೊಳಿದ್ರೆ ನಾಳೆ ಹೇಳಿದ್ರು ತೊಂದ್ರೆ ಇಲ್ಲ ನಮ್ಗೆ. ಸೆಪ್ಟೆಂಬರ್ 15 ಬರ್ತೀರಾ? ಇಲ್ಲ, ನನ್ಗೆ ಇದು ಇನ್ಕಮ್ ಟ್ಯಾಕ್ಸ್ ಕೆಲಸ ಈ ತಿಂಗಳು ಆಗೋದ್ರೆ ನೆಕ್ಸ್ಟ್ ತಿಂಗಳು ಬರ್ತೀನಿ, ಖಂಡಿತ ಬರ್ತೀನಿ. ತಿಂಗಳು ಬನ್ನಿ. ಸೊ ಈ ತಿಂಗಳಲ್ಲಿ ಸೆಪ್ಟೆಂಬರ್ 15 ಇದೆ. ಆದ್ರೆ ನೀವು ವಿಡಿಯೋಗಳು ಅದೇ ಮಾತಾಡಿ ಓಕೆ, ವಿಡಿಯೋಗಳು ನೋಡಕ್ ಸಾಧ್ಯ ಇದೆಯಾ ನೋಡ್ಕೊಳ್ಳಿ. ಖಂಡಿತ ಅದನ್ನ ಆಕ್ಚುಲಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಅಲ್ಲಿ ಚೆಕ್ ಅಲ್ಲಿದ್ರೆ ನಾನು ಅಲ್ಲಿ ಖಂಡಿತ ಅಲ್ಲಿ ನೋಡ್ಕೊಳ್ತೀನಿ ನಿಮ್ಗೆ ಅದು. 10 ವಿಡಿಯೋಗಳು ಸಿಗತ್ತೆ, 10 ವಿಡಿಯೋಗಳು. ಓಕೆ 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 ನಾನು ಅಲ್ಲಿಂದ ನೋಡ್ತೀನಿ ಅದು. ದಟ್ ಬಿ ಗುಡ್. ಬೇಕಾದಲ್ಲಿ ಒಂದು ವಿಡಿಯೋ ಇದೆ ನಿಮ್ಗೆ ಕೂದಲು ಲಾಸ್ ಆಗೋದು, ಚರ್ಮದ ತೊಂದರೆಗಳು, ಡಯಾಬಿಟಿಸ್ಗೆ, ಕ್ಯಾನ್ಸರ್ಗೆ. ಕ್ಯಾನ್ಸರ್ಗೂ ಇದೆಯಾ ಅದು? ಹಾ ಅದ್ಭುತ ಟ್ರೀಟ್ಮೆಂಟ್ ಅದು. ಒಂದು ಸಮುದ್ರ. ಒಂದು ಮಾಹಿತಿಗೋಸ್ಕರ ಕೊಡ್ತೀನಿ, ಯಾರಿಗಾರ ನೀವು ಹಂಚ್ಕೋಬಹುದು. ಅದೇ ಅದೇ. ಒಂದು ಆಶ್ರಮ ಇದೆ. ಆ, ಓಕೆ. ಆಶ್ರಮ ಬಂದು ಎಲ್ಲಂದ್ರೆ ಪುಣೆ ಹತ್ರ ಇದೆ. ಪುಣೆ. ಪುಣೆ. ಓಕೆ ಓಕೆ. ಆಶ್ರಮ ಅದು ಆ ಹೆಸರು ಹೇಳ್ತೀನಿ. ಹ್ಮ್. ಅಂಜಿರು ಏನ್ ಹೆಸರಮ್ಮ ಅದು ದೀಪಾ? ಮೊನ್ನೆ ಕಳ್ಸಿದಲ್ಲ ಒಂದು ಒಳ್ಳೆ ಆಶ್ರಮ ಅದು. ಓಕೆ. ಓಕೆ. ಅದೇನಾಗುತ್ತೆ ಅಂದ್ರೆ ಅಲ್ಲಿ ಈ ಅನಿಲ್ ಕಪೂರ್ ಎಲ್ಲ ಅಲ್ಲಿಗೆ ಹೋಗ್ತಾರೆ. ಓಕೆ. ಅನಿಲ್ ಕಪೂರ್ ಅಲ್ಲಿಗೆ ಹೋಗ್ತಾರೆ. ಅವ್ರು ಏನ್ ಮಾಡಿದ್ರು, ಈ ಮೂತ್ರ ಚಿಕಿತ್ಸೆ ಅಳವಡಿಸ್ಕೊಂಡಿದ್ದಾರೆ ಅನಿಲ್ ಕಪೂರ್. ಓಕೆ ತುಂಬಾ ವರ್ಷದಿಂದ ಮಾಡ್ತಾ ಇದಾರೆ ಅವರು.
ಓಕೆ 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 ಓಕೆ. ಅದಕ್ಕೋಸ್ಕರ ಅವರು ಕಮ್ಮಿ ವಯಸ್ಸರ ಅಂದ್ರೆ ವಯಸ್ಸು ತುಂಬಾ ಕಡಿಮೆ ಅಂತ ಕಾಣಿಸ್ತಾರೆ. ಹೌದೌದು. ಒಂದು ಹ್ಮ್. ಈ ಮೂತ್ರ ಚಿಕಿತ್ಸೆ ನಿರಂತರ ಮಾಡ್ತಾ ಇರ್ತಾರೆ ಅವರು. ಈ ಓಕೆ ಆಶ್ರಮದಲ್ಲಿ ಅದು ಕಾಡಲ್ಲಿದೆ. ಅಲ್ಲಿ ಆಶ್ರಮದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾನು ಹೇಳಿದಲ್ಲ ಆಹಾರ ಶೈಲಿ ಈ ರೀತಿಯಲ್ಲಿ ತಿನ್ನಿಸ್ತಾರೆ ಒಂದು. ಓಕೆ ಎರಡನೇದು ಯೋಗ ಮಾಡಿಸ್ತಾರೆ, ಪ್ರಾಣಾಯಾಮ ಮಾಡಿಸ್ತಾರೆ. ಮೂರನೇದು ನೇರವಾಗಿ ಮೂತ್ರ ಚಿಕಿತ್ಸೆ, ಇನ್ನೇನು ಕೊಡಲ್ಲ, ಓಕೆ. ಯಾವ ಮದ್ದುಗಳಿಲ್ಲ. ಆದ್ರೆ ಬ್ರೆಸ್ಟ್ ಹಾ ಕ್ಯಾನ್ಸರ್, ಥರ್ಡ್ ಸ್ಟೇಜ್ ಕ್ಯಾನ್ಸರ್, ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಎಲ್ಲ ಹ್ಮ್. ಹೋಗಿದೆ. ಅದ್ಭುತ. ಅದೊಂದು ಯೂಟ್ಯೂಬ್ ಇದನ್ನು ಲಿಂಕು ಹಾಕಿದ್ವಿ ನಾವು, ಲಿಂಕ್ ಹಾಕಿದ್ವಿ. ಆ ಲಿಂಕು ಮತ್ತೆ ಒಂದ್ಸರಿ ಹಾಕ್ತಿವಿ. ದಯವಿಟ್ಟು ಸೊ ಹಾಕಿ ಹಾ ಪ್ಲೀಸ್. ಒಂದ್ಸರಿ ನೋಡ್ಕೊಳ್ಳಿ. ಸೊ ಖಂಡಿತ ಎಲ್ಲರಿಗೂ ಹೇಳಿ, ತಿಳಿಸಿ. ಅಂದ್ರೆ ಇನ್ನೊಂದು, ಖಂಡಿತ. ಹ್ಮ್. ಈಗ ನಾವು ಇದು ಸೆಪ್ಟೆಂಬರ್ 15 ಏನ್ ಮಾಡ್ತಾ ಇದೀವೋ, ಹಾ ಹಾ ಆ ಸಮಯದಲ್ಲಿ ನಮ್ಮ ಯೂರಿನ್ ಥೆರಪಿಸ್ಟ್ ಅವರು ಅಂದ್ರೆ ತಜ್ಞರು ಮತ್ತೆ ತುಂಬಾ ಫೇಮಸ್ ಅವರು. ಓಕೆ ನಮ್ಮ ಇಂಡಿಯಾದಲ್ಲಿ ಯೂರಿನ್ ಥೆರಪಿ ಫೇಮಸ್ ಆಗಿರೋದು ಅವರಿಂದನೇ. ಓಕೆ. ಅವ್ರ ಹೆಸರು ತಿಳ್ಕೊಬೋದಾ? ಅವರು ಜಗದೀಶ್ ಬುರಾನಿ. ಜಗದೀಶ್ ಬುರಾನಿ. ಜಗದೀಶ್ ಬುರಾನಿ, ಜಗದೀಶ್ ಆರ್ ಬುರಾನಿ ಅಂತ. ಬುರಾನಿ. ಓಕೆ, ನಾನು ಅವರು ಗೂಗಲ್. ಅವ್ರ ಬುಕ್ಗಳು ಇದೆ, ನಮ್ಮ ಆ ಬುಕ್ಗಳು ಓಕೆ ಅದನ್ನು ನಮ್ಮ ಸಂಸ್ಥೆಯಲ್ಲಿ ಸಿಗತ್ತೆ. ಸೊ ಆ ದಿವಸ ಅವ್ರನ್ನೂ ಕರೆಸ್ಕೊಂಡಿದೀವಿ. ಅವ್ರು ಬರ್ತಾರೆ. ಅಂದ್ರೆ ಅವರು 83-85 ಇಯರ್ಸ್. ಓ ಓಕೆ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡಿದಕ್ಕೂ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂದ್ರೆ ಅವರು ತುಂಬಾ ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಒಂದು ಓಕೆ ಬಂದು ಹೋಗ್ತೀವಿ ಅಂತ. ಈ ಆಶ್ರಮ ಹೆಸರು ಆನಂದ್ ಕುಂಜ್. ಆನಂದ್ ಕುಂಜ್. ಆನಂದ್ ಕುಂಜ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಓಕೆ ಎಲ್ಲ ವಿಡಿಯೋಗಳು ಇದೆ ನೋಡಿ. ಅಲ್ಲಿ ಇಂಗ್ಲಿಷ್ ಅಲ್ಲೇ ವಿಡಿಯೋಗಳು ಸಿಗತ್ತೆ. ಏನಂತಂದ್ರೆ ಎಲ್ಲಾರದು ಅನುಭವ ಸಿಗತ್ತೆ. ಯಾರ್ಯಾರು ಓಕೆ ಬ್ರೆಸ್ಟ್ ಕ್ಯಾನ್ಸರ್ ಸಾಲ್ವ್ ಮಾಡ್ಕೊ, ಈವನ್ ಕಿಮೋಥೆರಪಿ ಹೋಗಿ ರೇಡಿಯೇಷನ್ ಮಾಡಿಕೊಂಡು ಅದು ಮತ್ತೆ ಸಾಲ್ವ್ ಆಗಿಲ್ಲ, ಮತ್ತೆ ಪುನಃ ಅದು ಬಂದಿದ ಮೇಲೆ ಅಂಥದ್ನು ಥರ್ಡ್ ಫೋರ್ತ್ ಸ್ಟೇಜ್ ಇರೋಂಥವ್ರು ಹೋಗಿ ಇಲ್ಲಿ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ. ಅದು ನಾವೇನ್ ಮಾಡ್ತಾ ಇದೀವಿ, ಅದು ಯಾರು ಪ್ರಚಾರದಲ್ಲಿ ಇಲ್ಲ, ಅಂದ್ರೆ ಮೂತ್ರ ಥೆರಪಿ ಯಾರು ಪ್ರಚಾರ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ವಿ, ಈ ಮುಖಾಂತರ, ಈ ವೇದಿಕೆ ಮುಖಾಂತರ ಈ ಮೂತ್ರ ಥೆರಪಿ ಬಗ್ಗೆ ಬಹಳ ಜಾಸ್ತಿ ನಾಲೆಡ್ಜ್, ಅಂದ್ರೆ ಏನೇನು ಬೇಕೋ ಆ ನಾಲೆಡ್ಜ್ ಎಲ್ಲ ಹೇಳ್ಕೊಟ್ಟಿದ್ವಿ. ವಿಡಿಯೋ ಮುಖಾಂತರ ಹೇಳ್ಕೊಟ್ಟಿದ್ವಿ. ಎಲ್ಲರೂ ಆಲ್ರೆಡಿ ಪಾಲನೆ ಮಾಡೋದು ಶುರು ಮಾಡಿದ್ದಾರೆ. ಇಲ್ಲಿ ನಮ್ಮ ಓಕೆ ಮಾಸ್ಟರ್ಸ್ ಅಲ್ಲಿ ತುಂಬಾ ಜನ ಆಲ್ರೆಡಿ ಪಾಲನೆ ಮಾಡ್ತಾ ಇದ್ದಾರೆ. ಒಳ್ಳೆ ಫಲಿತಗಳು ಬಂದಿದೆ ಈಗಾಗಲೇ. ಸೊ ಅದು ಆ ಮಾರ್ಕ್ ಆಫ್ ರೆಸ್ಪೆಕ್ಟ್ಗೋಸ್ಕರ ಗುರುಗಳನ್ನು ಕರೆಸ್ತಾ ಇದ್ವಿ. ಅವರು ಬರ್ತಾ ಇದ್ದಾರೆ. ಸೊ ಓಕೆ ನೇರವಾಗಿ ಭೇಟಿ ಮಾಡ್ಬೋದಿಲ್ಲ. ಸೊ ಈ ಈ ಕ್ಲಾಸ್ ಮಾತ್ರ ಬರ್ತಾರೆ, ಮತ್ತೆ ಮುಂದಿನ ಕ್ಲಾಸ್ ಬರ್ತಾರೋ ಗೊತ್ತಿಲ್ಲ. ಅವರು ಓಕೆ ಆಚೆ ಕಡೆ ಹೋಗ್ತಾ ಇಲ್ಲ ಈಗ ಜಾಸ್ತಿ. ಓಕೆ ಓಕೆ. ಸೊ ಅದಕ್ಕೋಸ್ಕರ ಇದು ಅದ್ಭುತ ಚಿಕಿತ್ಸೆ, ಮೂತ್ರ ಚಿಕಿತ್ಸೆ ಅದ್ಭುತವಾದ ಚಿಕಿತ್ಸೆ. ಸ್ವಯಂ ಮೂತ್ರ ಚಿಕಿತ್ಸೆ, ಅದರಲ್ಲಿ ಇರೋ ಲವಣಗಳು, ಅದರಲ್ಲಿ ಇರುವಂತಹ ಎಂಜೈಮ್ಸ್ಗಳು, ಅದರಲ್ಲಿ ಇರುವಂತಹ ಹಾರ್ಮೋನ್ಸ್ಗಳು, ಅದ್ರ ಬಗ್ಗೆ ಮೊನ್ನೆ ಒಂದು ಕ್ಲಾಸ್ ಮಾಡಿದ್ವಿ, ಓಕೆ ರೀಸೆಂಟ್ ಕ್ಲಾಸ್. ಸೊ ಅದರಲ್ಲೂ ಓಕೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಆದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ, ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ ಓಕೆ. ಇದು ಒಂದಿದೆ ಎಂಜೈಮು. ಹ್ಮ್. ಸೊ ಅದು ಆ ಎಂಜೈಮ್ ಹೆಸರು ಇರುಕೋನಸೆ, ಹಾ? ಅಂದ್ರೆ ಯುಕಿನೋಸೆ ಅಂತ. ಯುಕಿನೋಸೆ ಅಂತ ಓಕೆ ಒಂದು ಎಂಜೈಮ್ ಇದೆ. ಆ ಎಂಜೈಮ್ ಏನ್ ಮಾಡ್ತಾರೆ ಅಂದ್ರೆ, ಹಾ ಆ ಎಂಜೈಮ್ ಇಂದ ಕಾಸ್ಟ್ಲಿ ಇಂಜೆಕ್ಷನ್ ತಯಾರು ಮಾಡ್ತಾರೆ ಪ್ರಪಂಚದಲ್ಲಿ. ಓಕೆ ನಮ್ಮ ಮೂತ್ರದಲ್ಲಿರುವಂತ ಎಂಜೈಮ್ ಅದು ಏನ್ ಮಾಡತ್ತಂದ್ರೆ, ದೇಹದಲ್ಲಿ ರಕ್ತದಲ್ಲಿರುವಂತ ಬ್ಲಡ್ ಕ್ಲಾಟ್ಸ್ನು ಅವಾಯ್ಡ್ ಮಾಡುತ್ತೆ. ಬ್ಲಡ್ ಕ್ಲಾಟ್ಸ್ ಆಗಲ್ಲ ಆ ಎಂಜೈಮು ಆ ಇಂಜೆಕ್ಷನ್ ಹಾಕಿದ್ರೆ. ಓಕೆ ಎಸ್ಪೆಷಲಿ ಹೃದಯ ತೊಂದರೆಗಳು, ಹಾರ್ಟ್ ಅಟ್ಯಾಕ್ ಇಂಥವ್ರಿಗೆ ಈ ಕಾಸ್ಟ್ಲಿ ಇಂಜೆಕ್ಷನ್ ಕೊಡ್ತಾರೆ. ಯಾಕಂದ್ರೆ ಆ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ ಕೊಡ್ತಾರೆ. ಸರಿ. ಯಾಕಂದ್ರೆ ಈ ಎಂಜೈಮು ಈ ಮೂತ್ರದಲ್ಲಿ ಮಾತ್ರ ಇದೆ, ಎಲ್ಲಿರಲ್ಲ, ಇನ್ನು ಎಲ್ಲಿಲ್ಲ. ಓಕೆ ಹ್ಮ್. ಸೊ ಅವಾಗ ಯಾರು ಈ ಮೂತ್ರ ಸೇವನೆ ಸಮುದ್ರ ಸೇವನೆ ಈ ಸಮುದ್ರ ಸೇವನೆ ಮಾಡ್ತಾ ಹೋಗ್ತಾರೋ ಏನಾಗುತ್ತೆ, ಅವ್ರಿಗೆ ಹೃದಯ ತೊಂದರೆಗಳಾಗ್ಬೋದು, ಈ ಬ್ಲಡ್ ಕ್ಲಾಟ್ ಆಗೋದು, ಹಾರ್ಟ್ ಬ್ಲಾಕ್ಸ್, ಈ ವಾಲ್ವ್ಸ್ ಬ್ಲಾಕ್ ಆಗೋದು ಏನೂ ಆಗಲ್ಲ. ಓಕೆ ಓಕೆ. ಅಂತ ಅದ್ಭುತವಾದ ವಿಷಯ. ತಿಳಿತು. ನಮ್ಗೆ ಗೊತ್ತಿಲ್ಲ, ದೊಡ್ಡ ದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನೀಸು ಈ ಇಂಜೆಕ್ಷನ್ ರೆಡಿ ಮಾಡ್ತಾರೆ ಇದು ಉಪಯೋಗಿಸ್ಕೊಂಡು. ಓಕೆ ನೋಡಿ, ನಮಗೂ ಸಹಜವಾಗಿ ಸುಲಭವಾಗಿ ಸಿಗ್ತಾ ಇದೆ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಉಪಯೋಗಿಸಕ್ಕೆ. ಅಂದ್ರೆ ಇದು ಎಲ್ಲಿ ಯಾರು ಇಲ್ಲ, ಪ್ರಚಾರ ಇಲ್ಲ ಇದಕ್ಕೆ ಅಷ್ಟೇ. ಹೌದೌದು ಹೌದು ಹೌದು ಗುರುಜಿ. ರೈಟ್. ಓಕೆ. ರಾಜೇಶ್ ಥ್ಯಾಂಕ್ ಸರ್, ಯು. ಆಕ್ಚುಲಿ ಧನ್ಯವಾದ.
ರಾಜೇಶ್ ಸರ್, ಆಕ್ಚುಲಿ ಮೊರಾರ್ಜಿ ದೇಸಾಯಿ ಇದ್ರಲ್ಲ ಸರ್, ಮೊರಾರ್ಜಿ ದೇಸಾಯಿ ಯೂಸ್ ಅವರು ಮಾಡ್ತಾ ಅವರು ಇದ್ರು. ಗೊತ್ತಿದೆ ಸರ್, ನನ್ಗೆ ಗೊತ್ತಿದೆ. ಹಿ ಈಸ್ ಟು ಡೂ ದಟ್ ಆಕ್ಚುಲಿ, ನನ್ಗೆ ಗೊತ್ತಿದೆ. ಕರೆಕ್ಟ್ ಸರ್. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಕೂಡ ಒಂದು ಹನುಮಂತ್ ನಗರಲ್ಲಿ ಮರಡಿ ಸುಬ್ಬಯ್ಯ ಚೌಲ್ಟ್ರಿ ಅಂತ ಇದೆ. ಆ ಮರಡಿ ಸುಬ್ಬಯ್ಯ ಅನ್ನೋರು ಈಸ್ ಟು ಫಾಲೋ ಅವ್ರದ್ದೊಂದು ಬುಕ್ ಕೂಡ ನನ್ನ ಹತ್ರ ಎಲ್ಲೋ ಇತ್ತು. ಲೈಕ್ ಆಕ್ಚುಲಿ ಈಸ್ ಅ ಓಲ್ಡ್ ಮ್ಯಾನ್. ಅವರು ಐ ಆಮ್ ಟಾಕಿಂಗ್ ಅಬೌಟ್ 15-20 years ಬ್ಯಾಕ್. ಈ ರಾಮಾಂಜನೇಯ ತಪ್ಕೊಂಡಿರೋದು ಒಂದು ದೇವಸ್ಥಾನ ಇದೆ ಹನುಮಂತ್ ನಗರದಲ್ಲಿ. ಅಲ್ಲಿ ಒಂದು ಚೌಲ್ಟ್ರಿ ಇದೆ, ಮರಡಿ ಸುಬ್ಬಯ್ಯನವ್ರ ಚೌಲ್ಟ್ರಿ ಅಂತೇಳಿ. ಅವರು ಪಾಲನೆ ಮಾಡಿ ಈಸ್ ಟು ಫಾಲೋ. ಬಟ್ ನಾವು ಸಣ್ಣವ್ರು ಇದ್ವಿ, ಬಟ್ ವಿ ಟು ಥಿಂಕ್ ಗೇಲಿ ಮಾಡ್ಕೊಂಡು ನಾವು ಏನಿದು ಅಂತ ಅನ್ಕೋತಾ ಇದೀವಿ. ಈಗ ರಂಗನಾಥ್ ಸರ್ ಎಲ್ಲ ಹೇಳಿದ್ಮೇಲೆ ಈಗ ಅರ್ಥ ಆಗ್ತಾ, ಅಯ್ಯೋ ಅದು ತುಂಬಾ ಎಫೆಕ್ಟಿವ್ ಗೊತ್ತಿಲ್ಲ ಅಂತ ಈಗ ನನ್ಗೆ ಅರ್ಥ ಆಗ್ತಿದೆ ಸರ್ ಆಕ್ಚುಲಿ. ಹೌದು ಸರ್. ನಮ್ಮಲ್ಲೇ ಒಬ್ರು ಆ, ನಂದಿನಿ ಪ್ರಸನ್ನ ಅಂತ ಇದ್ದಾರೆ ಸರ್, ನಮ್ಮ ಮಾಸ್ಟರ್ ಒಬ್ರು. ಅವರು ಓಕೆ ಅದನ್ನ ಇದ್ರಲ್ಲಿ ಯೂಸ್ ಮಾಡ್ತಿದ್ದಾರೆ ಸರ್ ಅವರು. ನಾನು ಓಕೆ, ಸಾಧ್ಯ ಆದ್ರೆ ಅವ್ರ ನಂಬರ್ ನಿಮಗೆ ಡ್ರಾಪ್ ಮಾಡ್ತೀನಿ ಸರ್. ಯಾವಾಗಾದ್ರು ಮಧ್ಯಾಹ್ನ ಯಾವಾಗಾರ ಅವ್ರಿಗೆ ಕಾಲ್ ಮಾಡಿ ಸರ್ ಅವರು. ದಯವಿಟ್ಟು ಮಾಡ್ತೀನಿ ಸರ್. ಆಮೇಲೆ ದಯವಿಟ್ಟು ಕಳ್ಸ್ಕೊಡಿ, ನಾನು ಖಂಡಿತ ಮಾಡ್ತೀನಿ. ನಂದಿನಿ ಥ್ಯಾಂಕ್ಸ್ ಸರ್. ಪ್ರಸನ್ನ ಅಲ್ವಾ? ಹೌದು ಥ್ಯಾಂಕ್ ಸರ್, ಯು ಹೌದು ಸರ್, ಥ್ಯಾಂಕ್ ಸರ್. ಯು ಸೋ ಮಚ್, ಥ್ಯಾಂಕ್ ಯು ಸೊ ಥ್ಯಾಂಕ್ ಮಚ್. ಯು ಸರ್, ಥ್ಯಾಂಕ್ಸ್ ಅಲ್ಲ ನಮಸ್ತೆ, ಸರ್. ಥ್ಯಾಂಕ್ ಯು ಸೊ ಮಚ್. ಲಕ್ಷ್ಮೀಕಾಂತ್ ಅಮ್ಮ ಮಾತಾಡಿ. ಆ, ನಮಸ್ತೆ ಸರ್ ಎಲ್ಲರಿಗೂ. ಸರ್, ಜಿಂಜರು ಮತ್ತೆ ಜಾಗರಿದು ತಾವು ಹೇಳಿದ್ರಲ್ಲ ಜ್ಯೂಸು, ಈಗ ಡಯಾಬಿಟಿಕ್ ಅವರು ಅದನ್ನ ಜಾಗರಿ ಯೂಸ್ ಮಾಡ್ಕೋಬಹುದಾ? ಹಾ, ಪರವಾಗಿಲ್ಲಮ್ಮ. ಜಾಗ್ರಿ ಯೂಸ್ ಮಾಡೋದ್ರಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಡಯಾಬಿಟಿಸ್ ಅವ್ರಿಗೂ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಓಕೆ ಸರ್. ಆಮೇಲೆ ಈಗ ನೀವು ತಿಂದಾದ್ಮೇಲೆ ವಿಸರ್ಜನೆ ಆದ್ಮೇಲೆನೆ ನೆಕ್ಸ್ಟ್ ಊಟ ಮಾಡ್ಬೇಕು, ಹಸುದಾಗ ಮಾತ್ರ ತಿನ್ಬೇಕು ಅಂದ್ರೆ, ಈಗ ಯೂಶುವಲ್ ಆಗಿ 2 ಹೊತ್ತು ತಿಂದ್ರು ಅಥವಾ 3 ಹೊತ್ತು ತಿಂದ್ರು 3 ಸಾರಿ ಆಗ್ಲಿ 2 ಸಾರಿ ಆಗ್ಲಿ ಮಲ ವಿಸರ್ಜನೆ ರೇರು. 1 ಸಾರಿ ಅಂತೂ ಆಗುತ್ತೆ. ಈಗ ಅಂತವ್ರು ಹಸಿವಾದ ಊಟ ಮಾಡ್ಬೇಕಾ ಬೇಡವಾ? ನೀವು ಏನ್ ಮಾಡ್ಬೇಕಂದ್ರೆ, ಈ ಈ ತರಕಾರಿಗಳು, ಬೆಳಗ್ಗೆ ತರಕಾರಿಗಳು, ನೈಟ್ ತರಕಾರಿಗಳಿದ್ರೆ ನಿಮ್ಗೆ ಖಂಡಿತ 3 ಸರಿ ಬರ್ತದೆ ಮೂತ್ರ, ಮೋಷನ್ ಖಂಡಿತ ಬರುತ್ತೆ. ನೋಡ್ಕೊಳ್ಳಿ ಬೇಕಾದ್ರೆ. ಇಲ್ಲ ಸರ್, ನಾ ಟ್ರೈ ಈಗ ಮಾಡಿದ್ದೇನೆ. ನಾವು ಬೆಳಗ್ಗೆ ಹೊತ್ತು ಧಾನ್ಯದ ಊಟ ತಿಂದ್ರೆ ಆಗಲ್ಲ. ಬೆಳಗ್ಗೆ ಹೊತ್ತು ತರಕಾರಿಗಳು, ಲೈಟ್ ಟಿಫನ್ ಅಂದ್ರೆ ಹೊಟ್ಟೆ ತುಂಬಾ, ಯಾಕಂದ್ರೆ ಅವಾಗ ಅಗ್ನಿ ಸೂರ್ಯ ದೇವ ಮೇಲೆ ಹೋಗ್ತಾ ಇರ್ತಾನೆ, ಅವಾಗ ಚೆನ್ನಾಗಿ ತಿನ್ಬೋದು ಅಂತ ಕೇಳಿದ್ದೆ. ಮಧ್ಯಾಹ್ನನೂ ಅಗ್ನಿ ಚೆನ್ನಾಗಿರುತ್ತೆ ಅಂತೇಳಿ, ರಾತ್ರಿ ಮಾತ್ರ ಲೈಟ್ ಆಗಿ ತಿಂತೀವಿ 7-7:30 ಒಳಗಡೆನೆ. ಮಧ್ಯಾಹ್ನ ಹಣ್ಣುಗಳು, ಊಟಗಳು, ಮಿಲ್ಲೆಟ್ಸ್ ಆಗ್ಲಿ, ರೈಸ್ ಆಗ್ಲಿ, ರಾಗಿ ಏನಿದೆಯೋ ಅದನ್ನ ತರಕಾರಿ ಜೊತೆಗೆ ಒಂದ್ ಪಲ್ಯ, ಮೊಸರು ಏನೋ ಸೇರ್ಕೊಂಡ್ ತಿಂತೀವಿ. ಆದರೂ 1 ಸಾರಿ ಬೆಳಿಗ್ಗೆ ಅಂತೂ ಕ್ಲೀನ್ ಆಗಿ ವಿಸರ್ಜನೆ ಆಗುತ್ತೆ. ಇನ್ನೊಂದ್ ಸಾರಿ ಆಮೇಲೆ ವಿತಿನ್ 10:30 11:30 ಅಷ್ಟ್ರೊಳಗೆ ಆಗಿರುತ್ತೆ. ಇದು ಸರಿನಾ, ಅಥವಾ ವಿಸರ್ಜನೆ ಊಟ ಆದ್ಮೇಲೆನೆ ಆಗ್ಬೇಕಾ? ಈಗ ಏನಾಗುತ್ತಂದ್ರೆ ನೋಡಿ, ವಿಸರ್ಜನಾ ಪೂರ್ತಿ ಆದ್ಮೇಲೆ ತಗೊಂಡೋದು ಉತ್ತಮ ಅನ್ನೋದು ಅದು ಒಂದು ವಿಷಯ. ಅಂದ್ರೆ ವಿಸರ್ಜನೆ ಆಗಿದೆ ಅಂತ ಇಟ್ಕೊಳ್ಳಿ, ನೀವು ತಿಂದಿದ್ರೆ ಮತ್ತೆ ಅದು ಪಚನ ಆಗೋ ಶುರು ಆಗತ್ತೆ. ಇಲ್ಲ ಅಂದ್ರೆ 2 ಮಿಕ್ಸ್ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪೂರ್ತಿ ಜೀರ್ಣ ಆಗಿದ ಮೇಲೆ ತಿನ್ನೋದು ಒಳ್ಳೇದೇ. ಅವಾಗ ಹಸು ಅಂತ ನಿಮ್ಗೆ ಅನಿಸ್ತದೆ. ಓಕೆ, ಈಗ ನೀವು ಜೀರ್ಣ ಆಗಿದೆ ಅಂತ ಇಟ್ಕೊಳ್ಳಿ, ಅದು ವಿಸರ್ಜನೆ ಕಡೆ ಹೋಗಿದೆ ಅಂತ ಇಟ್ಕೊಳ್ಳಿ, ಮೊದಲೇ ತಿಂದಿರೋದು, ಅವಾಗ ನಿಮ್ಗೆ ಹಸು ಅನಿಸ್ತದೆ, ಅವಾಗ ಮತ್ತೆ ತಿನ್ಬೋದು, ತೊಂದರೆ ಇಲ್ಲ. ಓಕೆ, ಸೊ ನಿಮ್ಗೆ ಮೊದಲೇ ತಿಂದಿರೋದು ಇನ್ನೂ ಜೀರ್ಣ ಆಗಿಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಮೊದಲನೇ ತಿಂದಿರೋದು ಜೀರ್ಣ ಆಗಿಲ್ಲ, 2 ಗಂಟೆ ಗ್ಯಾಪ್ ಅಲ್ಲಿ ಮತ್ತೆ ತಿನ್ನೋಕೆ ಶುರು ಮಾಡ್ತಾರೆ. ಅದು ತೊಂದರೆ ಕೊಡ್ತದೆ ಅಂತ ಹೇಳೋದು. ಅಲ್ಲಿ ಗ್ಯಾಸ್ಟ್ರಿಕ್, ಅಸಿಡಿಟಿ, ಪದಾರ್ಥ ಹೆಚ್ಚು ಪದಾರ್ಥ ವ್ಯರ್ಥವಾಗತ್ತೆ, ವ್ಯರ್ಥಗಳು ಉತ್ಪನ್ನ ಆಗುತ್ತೆ. ಅದು ಮಾಡಬಾರದು. ನೀವು ಹೇಳಿದ ಪ್ರಕಾರ ಬೆಳಗ್ಗೆ ತಿಂದು, ಮಧ್ಯಾಹ್ನ ತಿಂದು, ಸಾಯಂಕಾಲ ತಿಂದು, ಆ ಸಮಯ ಅಷ್ಟು ಸಮಯ ಸಾಕು. ಈಗ ಬೆಳಗ್ಗೆ ನಾವು ಸಪೋಸ್ ಸಲಾಡು, ಹಣ್ಣುಗಳು, ಜ್ಯೂಸು ಇಂಥದ್ದು ಮಾಡಿದಂತ ಇಟ್ಕೊಳ್ಳಿ, ಅದು ಖಂಡಿತ ಒಂದು 2-3 ಗಂಟೆಯಲ್ಲಿ ಪಚನ ಆಗಿ ಕೆಳಗಡೆ ಹೋಗಿರ್ತದೆ, ವಿಸರ್ಜನೆಗೆ ಹೋಗಿರ್ತದೆ ಆಲ್ರೆಡಿ. ಆವಾಗ ತಿಂದ್ರೆ ಮತ್ತೆ ತೊಂದರೆ ಇಲ್ಲ. ಜೀರ್ಣಕೋಶದಲ್ಲಿ ಪ್ರಧಾನವಾಗಿ ನಾವೆಲ್ಲದು ಜೀರ್ಣಕೋಶದಲ್ಲಿ 2 ಊಟಗಳ ಸಮ್ಮೇಳನ ಆಗ್ಬಾರ್ದು. ಒಂದು ಊಟ ಲಾಸ್ಟ್ ಅಲ್ಲಿ ಇದೆ, ಜೀರ್ಣ ಆಗ್ತಾ ಇದೆ, ಲಾಸ್ಟ್ ಅಲ್ಲಿ ಇದೆ. ಇನ್ನೊಂದು ಊಟ ದಡೀರ್ ಅಂತ ಮತ್ತೆ ಹಾಕಿದ್ರೆ ಈ 2ಕ್ಕೂ ಜ್ಯೂಸ್ ಬೇರೆ ಅಲ್ವಾ, ಇದಕ್ಕೂ ಜ್ಯೂಸ್ ಬೇರೆ, ಅದಕ್ಕೂ ಜ್ಯೂಸ್ ಬೇರೆ, ಆವಾಗ ಮಿಕ್ಸ್ ಆಗಿ ಅಲ್ಲಿ ಸರಿಯಾಗಿ ಬ್ಲೆಂಡ್ ಆಗಲ್ಲ. ಸರಿಯಾಗಿ ಬ್ಲೆಂಡ್ ಆಗಲ್ಲ ಅಂದ್ರೆ ಅದರಿಂದ ಆ ಬ್ಲೆಂಡ್ ಆಗಿಲ್ಲ ಅಂತದ್ದು ಏನೇನಿದೆಯೋ ಅದೆಲ್ಲ ವ್ಯರ್ಥವಾಗಿ ಅದು ಒಂಥರ ವೇಸ್ಟ್ ಫುಡ್ ಆಗಿ ಹಾಗೆ ಪರಿವರ್ತನೆಗೋಸ್ಕರ ಅದು ಟಾಕ್ಸಿಕ್ ಆಗಿ ತಯಾರಾಗತ್ತೆ. ಅರ್ಥ ಆಯ್ತಾ? ಆತರ ಮಾಡಬಾರ್ದು. ಆದಷ್ಟು ನೀವು ಬೆಳಗ್ಗೆ ತಿಂದ್ಮೇಲೆ ಮಧ್ಯಾಹ್ನ ಆದ್ಮೇಲೆ ಸಾಯಂಕಾಲ, ಇದನ್ನು ಈ ರೀತಿಯಲ್ಲಿ ಏನೇನು ಆಹಾರ, ಒಂದು 2-3 ಸರಿ ಒಂದೇ ಸರಿ 2-3 ಸರಿ ನಾವು 3 ಸರಿ ಧಾನ್ಯ ಆಹಾರ ಬೇಡ. ಅಟ್ಲೀಸ್ಟ್ ಬೆಳಗ್ಗೆ ಸಾಯಂಕಾಲ ಈ ಹಣ್ಣುಗಳ ಆಹಾರ ಮತ್ತೆ ಸಲಾಡ್ಗಳ ಆಹಾರ ಇದ್ರೆ, ಜ್ಯೂಸ್ಗಳಿದ್ರೆ, ಮಧ್ಯದಲ್ಲಿ ಧಾನ್ಯ ಊಟ ತುಂಬಾ ಉತ್ತಮ. ಆವಾಗ ನಿಮ್ಗೆ ಈ ಡಿಫರೆನ್ಸ್ ಬರಲ್ಲ, ಅಂದ್ರೆ ಬೇರೆ ಬೇರೆ ಪದಾರ್ಥಗಳು ಮಿಕ್ಸ್ ಆಗಲ್ಲ ಜೀರ್ಣದಲ್ಲಿ. ಸರ್, ಇನ್ನೊಂದು ತಾವು ಹೇಳ್ತಾ ಇದ್ರಿ ಎನಿಮಾ ಇದೆಯಲ್ವಾ,
ಎನಿಮಾ ಕಿಟ್ ನಿಮ್ಮಲ್ಲಿ ಅವೈಲಬಿಲಿಟಿ ಇದೆ ಅಂತೇಳಿ. ಈಗ ಅದು ನಾವು ಈಗ ಯೂಶುವಲ್ ಆಗಿ ಕೋಲನಲ್ಲಿ ಇರ್ತದೆ, ಅದು ನಮ್ಗೆ ಸೆನ್ಸ್ ಆಗ್ತದೆ, ಸೊ ಆಚೆ ಬಂದಿಲ್ಲ ಅಂತೇಳಿ. ಸೊ ನಾವು ವೀಕ್ಲಿ ಒನ್ಸ್ ಎನಿಮಾ ಯೂಸ್ ಮಾಡ್ಕೋಬಹುದಲ್ವಾ ಸರ್? ವೀಕ್ಲಿ ಒನ್ಸ್ ಅಲ್ಲ, ನಾವೆಲ್ಲದು ಮಂತ್ಲಿ ಆರೋಗ್ಯವಂತರು 7 ದಿವಸ ಮಾರಿ 7 ದಿವಸ ಕಂಟಿನ್ಯೂಸ್ 7 ಡೇಸ್ ಮಾಡಿ ಅಂತ ಹೇಳ್ತೀವಿ. ನಾವು ಅನ್ಕೊಂತೀವಿ ಪೂರ್ತಿ ಆಚ ಕಡೆ ಹೋಗಿದೆ ಅಂತ ಅನ್ಕೊಂತೀವಿ, ಆತರ ಹೋಗಲ್ಲ. ಅದು ಹಾಗೆ ಇರುತ್ತೆ, ಸ್ವಲ್ಪ ಸ್ವಲ್ಪ ಹಾಗೆ ಒಳಗಡೆ ಕೋಲನ್ ಒಳಗಡೆ ಇರುತ್ತೆ. ಅದನ್ನ ಪೂರ್ತಿ ಸ್ವಚ್ಛಗೊಳಿಸ್ಕೋಬೇಕಂದ್ರೆ ಒಂದು 7 ಡೇಸ್ ಕಂಟಿನ್ಯೂಸ್ ಮಾಡಿ ಅಂತ ಹೇಳ್ತೀವಿ. ಇಲ್ಲ ಅನಾರೋಗ್ಯವಂತರಾದ್ರೆ 21 ಡೇಸ್ ಮಾಡಿ ಅಂತ ಹೇಳ್ತೀವಿ ಕಂಟಿನ್ಯೂಸ್. ಅಂದ್ರೆ ಮಂತ್ಲಿ 7 ಡೇಸ್ ಹೆಲ್ದಿ ಪೀಪಲ್, ಅನ್ಹೆಲ್ದಿ ಪೀಪಲ್ 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ಅಂತ. ಹೌದು, ಮಾಡ್ಲೇಬೇಕು. ಅದೇ ಸಿಗುತ್ತಲ್ಲ ಸರ್ ಎನಿಮಾ ಕಿಟ್? ಹಂಗ್ ಮಾಡ್ಕೊಂಡ್ರೇನು ಏನು? ಕಿಟ್ಟು ನಮ್ಮ ಹತ್ರ ಐ ಥಿಂಕ್ ಈಗ ಖಾಲಿ ಆಗಿದೆ ಅಂತ ಅನ್ಕೊಂಡಿದೀನಿ. ನೀವು ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಕೇಳಿ, ಕೊಡ್ತಾರೆ. ಸರ್ ಅದು ಏನು ನಾವು ಅದು ನ್ಯಾಚುರಲ್ ಆಗಿ ಬರಕ್ ಬದಲು ನಾವ್ ಎನಿಮಾ ಕಿಟ್ ಯೂಸ್ ಮಾಡಿ ಅದನ್ನ ತೆಗೆದ್ರೆ ಏನು ಪ್ರಾಬ್ಲಮ್ ಏನಿಲ್ಲಲ್ಲ ಸರ್? ಏನು ಪ್ರಾಬ್ಲಮೇ ಇಲ್ಲ. ಇನ್ನು ಒಳ್ಳೇದು, ತುಂಬಾ ಒಳ್ಳೇದು. ಸರಿ 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 ಸರಿ. ನಾರ್ಮಲ್ ಮೀಟರ್ ಅಂದ್ರೆ ನಾರ್ಮಲ್ ವಾಟರ್, ನಿಮ್ಮ ದೇಹದ ಉಷ್ಣತ ನೀರು ಮಾತ್ರ ಉಪಯೋಗಿಸಿ. ಯಾವುದೇ ಕೆಮಿಕಲ್ಸ್ ಅದರಲ್ಲಿ ಮಿಕ್ಸ್ ಮಾಡೋದು ಏನು ಮಾಡಕ್ ಹೋಗ್ರಿ. ಥ್ಯಾಂಕ್ ಯು ಸರ್. ಬಸವರಾಜ್ ಮಾತಾಡ್ತೀರಾ ಸರ್? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿದೀನಿ ಸರ್. ನಾಳೆ 15ನೇ ತಾರೀಕಿಗೆ ಬರ್ತಾ ಇದೀವಿ. ಅಂದ್ರೆ ನಮಗೆ ಜನ ಬಾಳ ಬಂದು ಏನಾದ್ರು ಬಾಳೆ ಸಿಗುತ್ತೆ ಇಲ್ವಾ ಅಂತ. ಈಗ ಡಾಕ್ಟರ್ ಎಷ್ಟು ಬರ್ತಾರಲ್ಲ ಸರ್, ಈಗ ಜನ ಜಾಸ್ತಿ ಜನ ಬಂದು ನಮ್ಗೆ ಬಾಳೆ ಸಿಗುತ್ತಲ್ಲ ಅಂತ ನಮ್ಗೆ ರಿಜಿಸ್ಟರ್ ಮಾಡ್ಕೊಂಡಿದೀನಿ ಸರ್ ಇವತ್ತು. ಖಂಡಿತ ತೋರಿಸ್ತೀವಿ, ಡಾಕ್ಟರ್ ಹತ್ರ ತೋರಿಸೋದು ಏನು ತೊಂದರೆ ಇಲ್ಲ, ತೋರ್ಸೋಣ. ಅಲ್ಲಿ ನಿಮ್ಗೆ ಪರಿಹಾರ ಎಷ್ಟು ಸಾಧ್ಯವಾದ ಅಷ್ಟು ಕೊಡ್ತಾರೆ. ಇಲ್ಲಾಂದ್ರೆ ಇನ್ನು ಮತ್ತೊಂದು ದಿವಸ ಬರಕ್ಕೆ ಮತ್ತೊಂದು ಸಿಗ ಬರ್ಬೇಕಾಗತ್ತೆ. ಓಕೆ, ಈಗ ಆದಷ್ಟು ನಿಮ್ಮ ವ್ಯಾಧಿ ಏನಿದೆಯೋ ಎಲ್ಲ ತಗೊಂತಾರೆ, ಪ್ರಿಸ್ಕ್ರಿಪ್ಷನ್ ತಗೊಂತಾರೆ, ಎಲ್ಲ ಬರ್ಕೊಡ್ತಾರೆ. ಏನ್ ಪರಿಹಾರ ಇದೆಯೋ ಆ ಪರಿಹಾರನೂ ಕೊಡ್ತಾರೆ. ಅವಾಗ ಮದ್ದು ಅವಾಗ ಸಿಗಲ್ಲ, ಮತ್ತೆ ತರಿಸ್ಕೋಬೇಕಾಗತ್ತೆ. ಈಗ ಆಯುರ್ವೇದದಲ್ಲಿ ಒಂದು ಮದ್ದಿದೆ. ನಿಮ್ಮ ಪರಿಸ್ಥಿತಿಗೆ ಏನಂದ್ರೆ ಸ್ವಲ್ಪ ಆಯುರ್ವೇದದಲ್ಲಿ ಸ್ಪೆಷಲ್ ಮೆಡಿಸಿನ್ಸ್ ಇದೆ, ಅದು ಸೂಟ್ ಆಗತ್ತೆ. ಆ ಜೊತೆಗೆ ಈ ಮರ್ಮ ಥೆರಪಿ ಮಾಡ್ತೀವಿ. ಮರ್ಮ ಥೆರಪಿದಲ್ಲಿ ಈಗ ನಿಮ್ ಸ್ವಲ್ಪ ಬೆಂಡ್ ಆಗಿರ್ತದಲ್ಲ ಫೇಸ್ ಅಲ್ಲಿ, ಅದೆಲ್ಲ ಸ್ವಲ್ಪ ಅದು ಸರಿಪಡಿಸಕ್ಕೆ ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಆಲ್ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಬರ್ತಾರಲ್ಲ, ನಮ್ಮ ಬಾಳೆ ಬರ್ತಾ ಇಲ್ಲ ಅಂತ ಹಿಂಗ ಕೇಳ್ತಾ ಇರೋದು. ಯಾವುದು ಅರ್ಥ ಆಗಿಲ್ಲ? ನಮ್ ನಂಬರ್ ಬರ್ತಾ ಇಲ್ವಾ ಅಂತ ಅಂದ್ರೆ ನಂಬರ್ ಮ್ಯಾಗೆ ಬಿಡ್ತಿರೋ ಅಥವಾ ಯಾರ ನಂಬರ್ ಪ್ರಕಾರ ಅಲ್ಲಿ ಒಬ್ಬರಲ್ಲ ಇರೋದು, ಒಂದು 6 ರಿಂದ 7 ತಜ್ಞರು ಇರ್ತಾರೆ. ಒಬ್ಬೊಬ್ರಿಗೆ ಸ್ವಲ್ಪ ಜನ ಕಲಿಸ್ತಾರೆ. ಎಲ್ಲಾರನು ಒಬ್ಬರಿಗೆ ಕಲ್ಸಲ್ಲ. ಇವಾಗ ಬೆಳಿಗ್ಗೆ ಜಾಸ್ತಿ ನಾಷ್ಟ ಮಾಡಿದ್ರೆ ಸುಸ್ತಾಗತ್ತಲ್ಲ ಸರ್? ಕಮ್ಮಿನೇ ಬೆಳಿಗ್ಗೆ ಎಷ್ಟು ಕ್ಯಾಲರಿ ನಾಷ್ಟ ಮಾಡ್ಬೇಕು ಸರ್ ನಾವು? ಎಷ್ಟು ಕ್ಯಾಲರಿ ಅಂತ ಮಾಡ್ಕೋಬಿಡಿ. ನಿಮ್ಗೆ ಆದಷ್ಟು ನಿಮ್ಮ ಹೊಟ್ಟೆದಲ್ಲಿ ಅರ್ಧ ಭಾಗ ನಿಂಬೇಕಾಗತ್ತೆ. ಅರ್ಧ ಭಾಗ ಆಲ್ಮೋಸ್ಟ್ ಖಾಲಿ, ಇಲ್ಲ ಅಟ್ಲೀಸ್ಟ್ ಒಂದು 3/4 ಭಾಗ ನಿಂತಿದ ಮೇಲೆ ಒಂದು 1/4 ಭಾಗ ಖಾಲಿ ಇಟ್ಕೊಳ್ಳಿ ಹೊಟ್ಟೆದಲ್ಲಿ. ಕ್ಯಾಲರೀಸ್ ಇದೆಲ್ಲ ಲೆಕ್ಕ ಮಾಡಕ್ ಹೋದ್ರೆ ಅದು ಆಗೋ ಕೆಲಸ ಅಲ್ಲ. ಅದು ಇಷ್ಟು ಕ್ಯಾಲರೀಸ್ ಅಷ್ಟು ಕ್ಯಾಲರೀಸ್ ತೂಕ ಮಾಡ್ಕೊಳೋದು ಇದೆಲ್ಲ ಬೇಕಾಗಿಲ್ಲ. ಇದೆಲ್ಲ ನಮ್ಗೆ ಒಳಗಡೆ ಜಠರಾಗ್ನಿ. ಒಂದ್ ನಾಷ್ಟದಲ್ಲಿ ಕ್ಯಾಲರಿ ಇರ್ಬೇಕಂತ ಹೇಳಿ ಇದು ಬರ್ತಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ಒಂದ್ ಬೆಳಿಗ್ಗೆ ಟಿಫಿನ್ ಮಾಡ್ಬೇಕಾದ್ರೆ ಇಷ್ಟೇ ಕ್ಯಾಲರಿ ಇರ್ಬೇಕು, ಜಾಸ್ತಿ ಕ್ಯಾಲರಿ ಊಟ ಮಾಡಿದ್ರೆ ಏನೋ ಬ್ಯಾಟ್ ಆಗತ್ತೆ ಈ ರೀತಿ ಅಂತ ಇದಾರಲ್ಲ. ಅದೆಲ್ಲ ಮಾಡರ್ನ್ ನ್ಯೂಟ್ರಿಷನ್ ಮೆಥಡ್ಸ್ ಅದೆಲ್ಲ ಈಗ ನಾವ್ ಹೇಳಿದ್ವಲ್ಲ, ಇವತ್ತು ವಿಡಿಯೋ ನೀವು ಕಂಪ್ಲೀಟ್ ಮತ್ತೆ ಒಂದ್ಸಲ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಏನ್ ಮಾಡ್ಬೇಕು ಅಂತ. ಆಯ್ತಾ? ಸೊ ಆ ರೀತಿಯಲ್ಲಿ ಮಾಡ್ಕೊಂತ ಹೋಗಿ ಯಾವುದೇ ವ್ಯಾಧಿ ಇರ್ಲೂ ಆ ವ್ಯಾಧಿಯನ್ನು ತೊಲಗಿಸುವಂತ ಅವಕಾಶ ಇದಕ್ಕಿದೆ, ಈ ಪದ್ಧತಿಗಿದೆ ಅಲ್ವಾ? ಸೊ ಈ ಪದ್ಧತಿಯಲ್ಲಿ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ಏನಿದೆ, ಬೆಳಗ್ಗೆ ಈ ತರಕಾರಿಗಳು ಸಲಾಡ್ ಮಾಡ್ಕೊಳ್ಳಿ, ಫ್ರೂಟ್ಸ್ ಕಾಲೋಚಿತ ಹಣ್ಣುಗಳು ಅಂದ್ರೆ ಸೀಸನಲ್ ಫ್ರೂಟ್ಸ್ ತಗೊಳ್ಳಿ, ಜ್ಯೂಸು 8 ಗಂಟೆಗೆ ಒಂದು ಎಳ್ನೀರು, ಗ್ರೀನ್ ಜ್ಯೂಸು ಇಂಥದ್ದು ಕುಡಿಬೋದು ಅಲ್ವಾ? ಮಾಡ್ಕೊಳ್ಳಿ. ಅವಾಗ ಸ್ವಲ್ಪ ಅಂದ್ರೆ ನೈಟು 7 o'clock ಆ ತರ ಮುಗಿಸ್ಕೊಂಡ್ರೆ ಡಿನ್ನರು, ನಾವು 10 ಗಂಟೆಗೆ ಮಲ್ಕೊಂಡಿದ್ರೆ ಮತ್ತೆ ಎದ್ದಿದ ಮೇಲೆ ಒಂದು ಉಷಾಪಾನ್ ಅಂತ ಮತ್ತೆ ಒಳ್ಳೆ 1 ಲೀಟರ್ ನೀರು ಕುಡಿತೀವಲ್ಲ, 1 ಲೀಟರ್ ನೀರು ಕುಡಿಬೋದು. ಸೊ ಅದಾದ್ಮೇಲೆ ಮತ್ತೆ ನಿಮ್ಗೆ ಮಧ್ಯದಲ್ಲಿ 10 ಗಂಟೆವರೆಗೂ ಇರಕ್ಕಾಗಲ್ಲ ಅಂದ್ರೆ, ಹಸು ಆಗಿದೆ ಅಂದ್ರೆ
8 ಗಂಟೆ ಪ್ರಾಂತದಲ್ಲಿ ಈ ತರ ಮಾಡ್ಕೊಳ್ಳಿ. ನಾವೇನ್ ಮಾಡ್ತೀವಿ, ನೇರವಾಗಿ 8 ಗಂಟೆಗೆ 7 o'clock 8 ಗಂಟೆಗೆ ಏನ್ ಮಾಡ್ತೀವಿ, ಇಡ್ಲಿ ದೋಸೆ ಅದೆಲ್ಲ ತಿನ್ಬಿಡ್ತೀವಿ. ಅಲ್ಲಿ ಏನಾಗ್ತದೆ, ಅಲ್ಲಿ ಆ ಇಡ್ಲಿ ದೋಸೆದಲ್ಲಿ ಈ ಎಣ್ಣೆ ಯೂಸ್ ಮಾಡುವಂತ ರಿಫೈನ್ಡ್ ಆಯಿಲು, ಅದು ಯಾವುದೇ ಈ ಉಪ್ಪು ಎಲ್ಲ ಅಂದ್ರೆ ಮತ್ತೆ ಖಾರ ಇದೆಲ್ಲ ಹಾಕಿರ್ತಾರಲ್ಲ, ಇವೆಲ್ಲ ಏನಾಗತ್ತೆ, ಭಾರ ಆಗತ್ತೆ. ಯಾವುದಕ್ಕೆ, ನಿಮ್ಮ ಜೀರ್ಣಕೋಶಕ್ಕೆ ಭಾರ ಆಗಿ ಇವು ತಿಂದಿದ ಮೇಲೆ ಏನಾಗುತ್ತೆ, ಹೆಚ್ಚು ಶಕ್ತಿ ಅದು ಖರ್ಚಾಗತ್ತೆ. ಅವಾಗ ನಿದ್ದೆ ಬರ್ತದೆ, ಒಂಥರ ಡಲ್ ಆಗ್ಬಿಡ್ತಾರೆ, ಕೆಲಸ ಮಾಡೋಕ್ಕೂ ಆಗಲ್ಲ. ಅರ್ಥ ಆಯ್ತಾ? ಶಕ್ತಿ ಎಲ್ಲ ಅಲ್ಲಿ ಕೊಟ್ಟು ಹೋಗ್ತದೆ, ಇನ್ನು ನೀವು ಬ್ರೈನ್ಗೂ ಶಕ್ತಿ ಸಿಗಲ್ಲ ಕೆಲಸ ಮಾಡಕ್ಕೆ. ಸೊ ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಅದೇ ನೀವು ಅದು ಇನ್ನೊಂದೇನಂದ್ರೆ, ಆ 10 ಗಂಟೆ 12 13 14 ಗಂಟೆ ನೈಟ್ ಎಲ್ಲ ಫಾಸ್ಟಿಂಗ್ ಅಲ್ಲಿ ಇರ್ತೀರಿ, ಉಪವಾಸದಲ್ಲಿ. ದೇಹನು ಉಪವಾಸದಲ್ಲಿ ಇಡ್ತೀವಲ್ಲ, ಮಲ್ಕೊಂಡಿರುವಾಗೆಲ್ಲ ಬೆಳಗ್ಗೆ ಆ ಬ್ರೇಕ್ ಆ ಫಾಸ್ಟಿಂಗ್ ಬ್ರೇಕ್ ಮಾಡ್ಬೇಕಂದ್ರೆ ಸ್ವಲ್ಪ ತಿಳಿ ಆಹಾರ, ಲೈಟ್ ಆಹಾರದಿಂದ ನಾವು ಶುರು ಮಾಡ್ಬೇಕು. ಮತ್ತೆ ನಮ್ಮ ದಿನಚರ್ಯ ಲೈಟ್ ಆಹಾರದಲ್ಲಿ ಅದನ್ನು ಸುಲಭವಾಗಿ ಜೀರ್ಣವಾಗುವಂತ ಆಹಾರದಿಂದ ಶುರು ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಸಲಾಡ್ಗಳು, ಹಣ್ಣುಗಳು ಮತ್ತೆ ಜ್ಯೂಸ್ಗಳು ಈ ತರ ಸ್ಟಾರ್ಟ್ ಮಾಡಿ ಬೆಳಗ್ಗೆ ತಿಂಡಿ ಅಂತೂ ಈ ತರ ಆಗ್ಬೇಕಾಗತ್ತೆ. ಯಾರೇ ಆರೋಗ್ಯವಂತರಿರ್ಲಿ ಅನಾರೋಗ್ಯವಂತರಿರ್ಲಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಮಕ್ಕಳು ಬೇಕಂದ್ರೆ ಬೆಳಗ್ಗೆ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಸಾಯಂಕಾಲ 2 ಸರಿ ಧಾನ್ಯ ಊಟ ಮಾಡ್ಬೋದು ಮಕ್ಕಳು. ಯಾಕಂದ್ರೆ ಮಕ್ಕಳಿಗೆ ಒಳ್ಳೆ ಡೈಜೆಷನ್ ಪವರ್ ಇರುತ್ತೆ ಅವ್ರ ಒಳಗಡೆ. ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ತೊಂದರೆ ಆಗಲ್ಲ, ಒಳ್ಳೇದು ಅವ್ರಿಗೆ ಒಳ್ಳೇದು. ಯಾಕಂದ್ರೆ ಶಕ್ತಿ ಬೇಕು ಅವ್ರು ಬೆಳವಣಿಗೆ ಇರ್ತದಲ್ಲ, ಅವರು ಬೆಳೀತಾ ಇರ್ತಾರೆ, ಗ್ರೋತ್ ಆಫ್ ದ ಬಾಡಿ. ಅದಕ್ಕೋಸ್ಕರ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಬೇಕಾಗತ್ತೆ ಅವ್ರಿಗೆ. ಅವ್ರು ಆ ರೀತಿಯಲ್ಲಿ ಮಾಡ್ಕೋಬಹುದು. 2 ಸರಿ ಧಾನ್ಯ ಊಟ ಆರಾಮಾಗಿ ಮಾಡ್ಬೋದು, ಮಕ್ಕಳಾಗ್ಬೋದು ಮತ್ತೆ ಸ್ಪೋರ್ಟ್ಸ್ ಪೀಪಲ್. ಮಿಕ್ಕಿದವ್ರಿಗೆ ಬೇಕಾಗಿಲ್ಲ. 25 ವರ್ಷ ದಾಟಿದ್ರೆ ಯಾರಿಗಾದ್ರೂ ನಾವು ತಿನ್ನೋ ಆಹಾರ ಏನಕ್ಕೆ ಯೂಸ್ ಆಗತ್ತಂದ್ರೆ ಬಾಡಿ ಮೇಂಟೆನೆನ್ಸ್ ಯೂಸ್ ಆಗತ್ತೆ. ಅವಾಗ ಏನು ಹೊಸದಾಗಿ ಏನು ನಿರ್ಮಿತ ಆಗಲ್ಲ. ಸ್ನಾಯುಗಳು ಹೈಟ್ ಆಗ್ಬೋದು, ವೆಯ್ಟ್ ಆಗ್ಬೋದು, ಏನು ಬೆಳೆಯಲ್ಲ. ವೆಯ್ಟ್ ಬೆಳೀತದೆ, ಬೇಕಂದ್ರೆ ನಾವು ಸಕ್ಕರೆ ಪದಾರ್ಥ ಹೆಚ್ಚು ತಿಂತಾ ಹೋದ್ರೆ ಒಬೆಸಿಟಿ ಆಗ್ತಾ ಇರ್ತದೆ. ಆದ್ರೆ ಹೈಟ್ ಬೆಳೆಯೋದು, ದೇಹ ನಿರ್ಮಾಣ ಅಂದ್ರೆ ಒಳಗಡೆ ಅಂಗಗಳ ನಿರ್ಮಾಣ ಎಲ್ಲ ನಿಂತೋಗ್ತದೆ 25 ವರ್ಷಕ್ಕೆ. 25 ವರ್ಷ ಆದ್ಮೇಲೆ ಏನೇ ತಿಂದಿದ್ರು ಅದು ದೇಹ ನಿರ್ವಹಣಕ್ಕೆ ಮಾತ್ರ ಅಂತ ತಿಂತಾರೆ. ಅದಕ್ಕೋಸ್ಕರ ದೇಹ ನಿರ್ವಹಣೆಗೆ ಏನ್ ಬೇಕೋ ಅಷ್ಟೇ ತಿನ್ಬೇಕಲ್ಲ. ಈಗ ಒಂದು ಕಟ್ಟಡ ಕಟ್ತೀವಿ, ನಿರ್ಮಾಣ ಕಟ್ಟಡ ಆದ್ಮೇಲೆ ನೆಕ್ಸ್ಟ್ ಏನಿರ್ತದೆ, ಬಿಲ್ಡಿಂಗ್ ಮೇಂಟೆನೆನ್ಸ್ ಇರುತ್ತೆ ಅಲ್ವಾ. ಬಿಲ್ಡಿಂಗು ಮೇಂಟೆನೆನ್ಸ್ ಇರುತ್ತೆ. ಮೇಂಟೆನೆನ್ಸ್ ಮಾಡುವಾಗ ಅಷ್ಟು ಸೌಕರ್ಯಗಳು ಇದೆಲ್ಲ ಬೇಕಾಗಿಲ್ಲ. ಏನೇನು ಬೇಕೋ ಅದು ಒಂದು ಜನರೇಟರ್ಗೆ ಡೀಸೆಲ್ ಬೇಕು, ಒಂದು ಬ್ಯಾಕಪ್ ಜನರೇಟರು, ಮತ್ತೆ ಈ ಪ್ಲಂಬರು, ಈ ಅಂದ್ರೆ ನೀರು ವ್ಯವಸ್ಥೆ, ಇಷ್ಟು ಮಾತ್ರ ಸಾಕು. ಅದೇ ಬಿಲ್ಡಿಂಗ್ ಕಟ್ಟುವಾಗ ಸಿಮೆಂಟು, ಮರಳು ಎಲ್ಲ ಬೇಕು. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಆಹಾರನು ಯಾವ ತರ ತಿಂತಾ ಇದ್ವಿ ಅಂದ್ರೆ, ಏನೋ ಒಂದು 50 ವರ್ಷನೂ ಬೆಳಿತಾನೆ ಇರ್ತೀವಂತ ಆ ರೀತಿಯಲ್ಲಿ ತಿಂತಾ ಇದ್ವಿ. ಎಷ್ಟು ಬೇಕಷ್ಟು, ಎಷ್ಟು ಅದು ಬಂದಿರೋದು ನಮ್ಗೆ ಏನೇನು ಅಡ್ಡ ಬರುತ್ತೆ ಎಲ್ಲ ತಿನ್ನೋದೆ. ಅರ್ಥ ಆಯ್ತಲ್ಲ? ರೈಟ್. ಸರ್ ನಾನು ಅನ್ಮ್ಯೂಟ್ ಸವಿತಾ ಆಗಿದೆ, ಮೇಡಮ್ ನಾನು ಮಾತಾಡ್ತೀನಿ. ನಮಸ್ತೆ ಮಾತಾಡಿ ಗುರುಜಿ. ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಗುರುಜಿ, ಪ್ರತಿನಿತ್ಯ ಒಳ್ಳೊಳ್ಳೆ ಮಾಹಿತಿಗಳು, ಜ್ಞಾನ ಎಲ್ಲ ಕೊಡ್ತಾ ಇದ್ದೀರಾ. ಅದನ್ನ ಅಳವಡಿಸ್ಕೋಬೇಕಷ್ಟೇ. ಪದೇ ಪದೇ ನೀವು ಅದನ್ನೇ ಹೇಳ್ತಾ ಇರ್ತೀರಾ. ನಾವ್ ಅದನ್ನ ಅಳವಡಿಸ್ಕೊಂಡು ಚೆನ್ನಾಗಿ ಕೇಳಿ ಮನನ ಮಾಡ್ಕೊಳ್ಬೇಕಷ್ಟೇನೇನೆ. ಗುರುಜಿ, ನಾಳೆ ವಿಶೇಷ ಕಾರ್ಯಕ್ರಮ ಇದೆಯಾ? ವಿಶೇಷ ಕಾರ್ಯಕ್ರಮ ನಾಳೆ. ಬೇರೆ ಏನು ಶೆಡ್ಯೂಲ್ ಇಲ್ವಲ್ಲ, ಬೇರೆ ಶೆಡ್ಯೂಲ್ ಯಾವುದಿಲ್ಲ. ಬರೀ ಧ್ಯಾನ ಮತ್ತೆ ವಿಶೇಷ ಕಾರ್ಯಕ್ರಮ. ಹೌದು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ನಾಳೆ ಪ್ರತಿ ಶನಿವಾರದ ವಿಶೇಷ ಸಂಚಿಕೆ ಕಾರ್ಯಕ್ರಮ ಇರುತ್ತೆ. ಯಾರಾದ್ರೂ ನಿಮ್ಮ ಒಂದು ಅಭಿನಯ, ಏನೇ ಹಾಡು ಏನೇ ಇದ್ರೂ ಅದನ್ನ ನಾಳೆ ಪ್ರದರ್ಶನ ಮಾಡ್ಬೋದು. ಹಾಗೆ ಅಡ್ಮಿನ್ ನಂಬರ್ ಇರುತ್ತೆ, ಅವ್ರಿಗೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ಸ್ ಅಶ್ವಿನಿ ಮೇಡಮ್. ಥ್ಯಾಂಕ್ಸ್ ಸರ್. ಸವಿತಾ ಮೇಡಮ್ ಮಾತಾಡಿ ಮೇಡಮ್. ಸರ್ ನಮಸ್ಕಾರ ಸರ್. ಹೇಳಿ ಮಾ. ಏನಿಲ್ರಿ ಸರ, ದಿನಾ ನೀವು ಇವತ್ತು ಹೇಳಿರೋ ಆಹಾರ ಬಗ್ಗೆ ಎಲ್ಲಾ ಫಾಲೋ ಮಾಡಿದೀವ್ರಿ. ಹಿಂದಿನ ವಿಡಿಯೋದಾಗ ಎಲ್ಲಾ ನೋಡಿವ್ರಿ, ಫಾಲೋ ಮಾಡ್ತಿದ್ದೇವ್ರಿ, ಎಲ್ಲಾ ಕೇಳಿವ್ರಿ, ಎಲ್ಲಾ ಚಲೋ ಆಗಿ ನಡೀತಿದ್ರಿ.
ಇವತ್ತ ನಿನ್ನೆ ಸ್ವಲ್ಪ ಏನೋ ತಿನ್ನೋದ್ರಾಗ ಫಾಲ್ಟ್ ಆಗೈತ್ರಿ, ಇವತ್ತ ಆಗಿಲ್ರಿ. ಇವತ್ ಮಲ ವಿಸರ್ಜನೆ ಪೂರ್ತಿ ಆಗಿಲ್ರಿ. ಈಗ ಏನ್ ಮಾಡ್ಬೇಕ್ರಿ? ಮಲ ಮತ್ತ ದಿನ ವಿಸರ್ಜನೆ ಧ್ಯಾನಾನು ಮಾಡ್ತೇವ್ರಿ. ಧ್ಯಾನ ಮಾಡಿದ್ರೆ ಶಕ್ತಿ ಮುಖಾಂತರ ತೊಲಗಿಸ್ಕೋಬೇಕಂದ್ರೆ ಸಮಯ ಹೆಚ್ಚು ಬೇಕಾಗತ್ತೆ. ಆಹಾರ ಮುಖಾಂತರ ಈ ಮಲ ವಿಸರ್ಜನೆ ಚೆನ್ನಾಗಾಗ್ತದೆ. ಓಕೆ. ಈ ಮುದ್ರಗಳು ಇವೆಲ್ಲ ಮಾಡ್ಕೋಬಹುದು. ಆದ್ರೆ ನೀವು ಒಂದ್ ದಿವಸ ಮುಂಚೆ ನೈಟು ಏನ್ ಆಹಾರ ತಿಂದಿದ್ರಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ತಿಂದಿರೋ ಹಾ ಸರ್. ಆಹಾರದಲ್ಲಿ ನಾನು ಹೇಳಿದಲ್ಲ, ಈಗಾಗಲೇ ಹೇಳ್ತಾ ಇದ್ದೆ, ನೈಟು ಧಾನ್ಯದ ಆಹಾರ ಇಲ್ಲ, ನೀವು ತರಕಾರಿಗಳು ಮತ್ತೆ ಈ ಹಣ್ಣುಗಳ ಆಹಾರ ಇದ್ರೆ ಖಂಡಿತ ನಿಮ್ಗೆ ಚೆನ್ನಾಗಿ ಮೋಷನ್ ಆಗುತ್ತೆ, ಡೌಟೇ ಇಲ್ಲ ಅದರಲ್ಲಿ. ಅರ್ಥ ಆಯ್ತಮ್ಮ? ಅಂದ್ರ ನಾವ್ ಮಧ್ಯಾಹ್ನ ರೊಟ್ಟಿ ಉಣ್ತೇವ್ರಿ, ಸಂಜೆಗೂ ರೊಟ್ಟಿ ಉಣ್ತೇವ್ರಿ. ಮುಂಜಾನೆ ಏನು ತಗೋಂಗಿಲ್ರಿ ಜಾಸ್ತಿ. ಫ್ರೂಟ ಅದು ಇದು ಅದ್ರ ಮ್ಯಾಗೆ ಇರ್ತೇವ್ರಿ. ಅದಕ್ಕೆ ಪ್ರಾಬ್ಲಮ್ ಆಗೋದು. ನೈಟು ನಿಮ್ಗೆ ಕಾನ್ಸ್ಟಿಪೇಷನ್ ಇದೆ ಅಂತ ನೀವು ಹೇಳಿದ್ಮೇಲೆ ನೈಟ್ ಏನ್ ಮಾಡ್ಬೇಕಂದ್ರೆ ಮಲ್ಕೊಂಡಕ್ ಮುಂಚೆ ಒಂದು ಲೋಟೆ ಬಿಸಿ ನೀರಿಗೆ ಈ ತ್ರಿಫಲ ಚೂರ್ಣ, ಇಲ್ಲ ಒಂದು ಲೋಟೆ ಬಿಸಿ ನೀರಿಗೆ ಒಂದು ಎರ್ಲೆಣ್ಣೆ ಇದೆಲ್ಲ, ಎರ್ಲೆಣ್ಣೆ ಒಂದು ಚಮಚ ಹಾಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಕುಡಿದ್ಮೇಲೆ ಮಲ್ಕೊಳ್ಳಿ. ಅವಾಗನು ಚೆನ್ನಾಗಿ ಮೋಷನ್ ಆಗುತ್ತೆ, ಬೇದಿ ಆಗತ್ತೆ. ಇನ್ನು ಇದಕ್ಕಿಂತ ಒಳ್ಳೇದಂದ್ರೆ ಏನ್ ಗೊತ್ತಾ? ಆಗ್ತಿತ್ರಿ. ಹಾ ಸರ್, ಇದಕ್ಕಿಂತ ತುಂಬಾ ಉತ್ತಮದೇನಂದ್ರೆ ಒಳ್ಳೇದೇನ್ರಿ ಸರ್? ನೈಟ್ ಟೈಮು ಈ ಧಾನ್ಯದ ಮತ್ತೆ ರೋಟಿ ಇದೆಲ್ಲ ಕಟ್ ಮಾಡಿ ಕೇವಲ ಸಹಜ ಆಹಾರ, ತರಕಾರಿಗಳ ಸಲಾಡು, ಹಣ್ಣುಗಳು ಇಷ್ಟು ಮಾತ್ರ ತಿನ್ನಿ ಸಾಕು. ಆದ್ರೆ ಹಣ್ಣುಗಳು ತರಕಾರಿ ಎರಡು ಒಂದೇ ಸಲ ತಿನ್ನಬಾರ್ದು. ಅರ್ಥ ಆಯ್ತಲ್ಲ? ಎರಡು ಮಿಕ್ಸ್ ಮಾಡಬಾರ್ದು, ಅದಕ್ಕೂ ಗ್ಯಾಪ್ ಇರ್ಬೇಕಾಗತ್ತೆ. ಇಲ್ಲಾಂದ್ರೆ ತರಕಾರಿಗಳ ಸಲಾಡ್ ಮಾತ್ರ ಮಾಡ್ಕೊಳ್ಳಿ. ಈಗ ಬೀಟ್ರೂಟು, ಕ್ಯಾರೆಟು, ಸೌತೆಕಾಯಿ ಇವೆಲ್ಲ ಪೀಸಸ್ ಮಾಡ್ಕೊಂಡು ಒಂದು ಸಲಾಡ್ ಮಾಡ್ಕೊಂಡು ಅದಕ್ಕೂ ಬೇಕಂದ್ರೆ ಸ್ವಲ್ಪ ಜೇನುತುಪ್ಪ ಬೇಕಂದ್ರೆ ಜೇನುತುಪ್ಪ ಹಾಕೊಳ್ಳಿ, ಪರವಾಗಿಲ್ಲ. ಸೊ ಇದೆಲ್ಲ ಮಾಡ್ಕೊಂಡು ಓವರಾಲ್ ಏನಂದ್ರೆ ಈ ತರಕಾರಿಗಳಿಂದ ಊಟ ನೀವು ನೈಟ್ ಮಾಡ್ತಾ ಹೋದ್ರೆ ನಿಮ್ಗೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬೇಗ ಹೋಗುತ್ತೆ. ಅರ್ಥ ಆಯ್ತಾ? ಮತ್ತೆ ಸರ್, ಹಾ ಸರ್ ಆಯ್ತ್ರಿ. ಮತ್ರಿ ಈ ಧ್ಯಾನ ಮಾಡುವಾಗ್ರಿ ಹಿಂಗ ಮೊದಲಿನ ತರ ಆಗ್ತಿಲ್ರಿ. ಒಟ್ಟ ಶೂನ್ಯದಾಗ ಹೋಗ್ ಮೊದಲ 1-2-3 ಶ್ವಾಸ ತಗೊಂಡು ಬಿಟ್ಟು ಅಂದ್ರ 4ನೇ ಶ್ವಾಸಕ್ಕೆ ನಮ್ಗ ಶೂನ್ಯದಾಗ ಹೋಗ್ತಿದ್ದೇವ್ರಿ. ಈಗ ಒಟ್ಟ ಹಂಗ ಆಗತ್ತಾನೆ ಇಲ್ರಿ. ಉಸಿರಾಟಕ್ಕ ಸರಿಯಾಗಿ ಇದು ಆಗ್ತಿಲ್ರಿ. ಹಂಗ ಯಾಕ ಆಗ್ತದ್ರಿ? ಮೊದಲಿನಂಗ ಆಗೋಲ್ರಿ ಈಗ ಧ್ಯಾನ. ಮೊದಲು ಬಾಳ ಚಂದ 1 ತಾಸ ಅರ್ಧ 30 ನಿಮಿಷ 45 ನಿಮಿಷ ಮಾಡ್ತಿದ್ದೇವ್ರಿ. ಈಗ ಒಂದ್ 15 ನಿಮಿಷ ಆದ್ರನೆ ಒಟ್ಟ 15 ನಿಮಿಷ 1 ಗಂಟೆ ಆದ್ರ ಸಹಿತ ನಮ್ಗ ಅದ್ರಾಗ ಇದನ್ನೇ ಆಗೋಲ್ರಿ. ಯಾಕ ಆಗೋಲ್ರಿ ಯಾಕಂತ ಗೊತ್ತಿಲ್ರಿ. ಈಗ ನಿಮ್ಗೆ ಮತ್ತ ಹಾರ್ಟ್ ಬೀಟು ಮತ್ತ ಹಿಂಗ ಬ್ರೇನ್ ಒಳಗರಿ ಜೋರಾಗಿ ಹಿಂಗ್ ಬಡ್ದಂಗ ಆಗ್ತೈತ್ರಿ. ಯಾಕ ಆಗ್ತದ ಹಂಗ್ರಿ? ಅದನ್ನೇ ಈಗ ಹೃದಯ ಬಡಿತ ಇದ್ರೆ ನೀವು ಮುದ್ರದಲ್ಲಿ ಸರಿಪಡಿಸ್ಕೊಳ್ಳಿ. ನಂಬರ್ 1 ಅಂದ್ರೆ ಈ ಅಪಾನ ವಾಯು ಮುದ್ರ ಮಾಡ್ಕೊಳ್ಳಿ. ಅಪಾನ ವಾಯು ಮುದ್ರದಿಂದ ಹೃದಯ ಬಡಿತ ಸರಿಪಡಿಸ್ಕೋಬಹುದು. ಓಕೆ. ಎರಡನೇದು, ಈಗ ಯಾಕೆ ಆಗ್ತಾ ಇದೆ? ಮೂತ್ರನು ಒಂದ್ಸಲ ತಗೊಂಡಿವ್ರಿ. ಮೂತ್ರನು ಒಂದ್ಸಲ ತಗೊಂಡಿವ್ರಿ ಕಾಲಿಗ್ಲಿಸ್ಲೆ. ಮತ್ತೆ ಈಗ ಮಲದ ಪ್ರಾಬ್ಲಮ್ ಇದೆ ಆಗದೆ ಇಲ್ಲ. ಅವ್ರು ಮೂತ್ರ ತಗೊಂಡ್ರ ನಡಿತೈತ್ರಿ? ನಡೀತದೆ. ಯಾಕೆ ಮೂತ್ರ ತಗೋಬಹುದು. ಮತ್ತೆ ನಾನು ಹೇಳಿದ ಪ್ರಕಾರ ಸಹಜ ಆಹಾರ ಮಾಡ್ಕೊಳ್ಳಿ. ನೀವು ಈ ಕಾನ್ಸ್ಟಿಪೇಷನ್ ಹೋಗೋವರೆಗೂ ಒಂದು ಬರಿ ಮಾತ್ರ ಮಧ್ಯಾಹ್ನ ಮಾತ್ರ ಧಾನ್ಯದ ಊಟ. ಅದು ರೋಟಿ ಇರ್ಲಿ, ರೋಟಿ ಸಬ್ಜಿ, ರೈಸ್ ಸಬ್ಜಿ, ಚಪಾತಿ ಸಬ್ಜಿ ಏನೇ ಇರ್ಲಿ. ಓಕೆ. ಅದನ್ನು ಚಪಾತಿ ಅಂದ್ರೆ ಜವಗೋದಿಂದ ಮಾಡ್ಕೊಳ್ಳಿ. ಅದು ಒಂದು ಬರಿ ಮಾಡಿ. ಬೆಳಗ್ಗೆ ಸಾಯಂಕಾಲ ನಿಮ್ಮ ಕಾನ್ಸ್ಟಿಪೇಷನ್ ಹೋಗೋವರೆಗೂ ನೀವು ಸಹಜ ಆಹಾರ ತಿನ್ನಿ. ಸಹಜ ಆಹಾರ ಮತ್ತೆ ಸಹಜ ಈ ಯಾವ್ದು ಜ್ಯೂಸಸ್ ಮಾಡ್ಕೊಡೋದು, ಗ್ರೀನ್ ಜ್ಯೂಸು, ಎಳ್ನೀರು ಇಂಥದ್ದು ಮಾತ್ರ ನೀವು ಸೇವನೆ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? ಆಮೇಲೆ ಎನಿಮಾ ಮಾಡ್ಕೊಳ್ಳಿ. ಗೊತ್ತಿದ್ರೆ ಎನಿಮಾ ಮಾಡ್ಕೊಳ್ಳಿ. ಎನಿಮಾ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅದು ಪದ್ಧತಿ. ರೈಟ್. ಅದು ನೀವು ಬರ್ತಾ ಇದ್ದೀರಾ ಸೆಪ್ಟೆಂಬರ್ 15ಗೆ? ಇಲ್ರಿ. ಇದು ಇಲ್ರಿ, ಇವ್ರಿಗೆ ರಜಾ ಇಲ್ರಿ. ಯಾರು ಯಾರು ಒಂದಿಬ್ರು ಶಿಖರ ತಗೊಂಡ್ ಬರ್ಬೇಕಂದ್ರ ಯಾರು ಬರ್ತಾ ಇಲ್ರಿ. ಯಾರಿಗೇನು ಏನೋ ಒಂದ್ ಪ್ರಾಬ್ಲಮ್ ಹೇಳ್ತಾರ್ರಿ, ಕೂತ್ ಬಿಡ್ತಾರ. ಯಾರು ಬಂದ್ರ ಯಾರನ್ನಾರು ಕರ್ಕೊಂಡ್ ಬರ್ಬೇಕಂತ ಬಾಳ ಟ್ರೈ ಮಾಡಿ ಒಬ್ಬಕ್ಕೆ ಏನ್ ಬರೋದತ್ತ ಬಿಟ್ಟಿನ್ರಿ. ಸರಿ. ಅದೇ ಎನಿಮಾ ಒಂದು ಮಾಡ್ಕೋಬೇಕಾಗತ್ತೆ. ಈ ಮೂರನೇದು ನಿಮ್ಗೆ ಧ್ಯಾನ ಸರಿಯಾಗಿ ಆಗ್ತಾ ಇಲ್ಲ ಅಂತ ನೀವು ಹೇಳಿದ್ರಲ್ಲ.
ಈಗ ಏನಾಗತ್ತಂದ್ರೆ ನಿಮ್ಮ ಹಾ ಸರ್ ಹಗಲ್ ಟೈಮಲ್ಲಿ ನಿಮ್ಮ ಮನೋಸ್ಥಿತಿ ಏನಿದೆ ಅದು ಪ್ರಕಾರ ನಿಮ್ಮ ಹಾ ಧ್ಯಾನ ಸರ್ ಆಗುತ್ತೆ. ನಿಮಗೆ ಗೊಂದಲ ಹೆಚ್ಚಾಗಿದ್ರೆ ಹಾ ಧ್ಯಾನದಲ್ಲಿ ಸರ್ ಹೆಚ್ಚು ಸಮಯ ಕೂತ್ಕೊಂಡಿದ್ರೆ ನಿಮ್ಗೆ ಖಾಲಿ ಆಗೋದು. ಹಾ ನೀವು ಪ್ರಶಾಂತವಾಗಿದ್ರೆ ಹಗಲ್ ಟೈಮಲ್ಲಿ ನೀವು ಇಂದಿನ ಹಾ ದಿವಸದಲ್ಲಿ ಚೆನ್ನಾಗಿ ಆಗ್ತಾ ಇತ್ತು ಧ್ಯಾನ ಅಂತ ಹೇಳಿದ್ರಿ. ಅವಾಗ ನಿಮ್ಮ ಮನೋಸ್ಥಿತಿ ಏನಿತ್ತು ಹಾ ಆ ಸರ್ ಮನೋಸ್ಥಿತಿ ಪ್ರಕಾರ ಆ ಧ್ಯಾನ ಆಗ್ತಾ ಇರ್ತದೆ. ಈಗ ಬೆಳಗ್ಗೆ ಟೈಮಲ್ಲಿ ಹಗಲ್ ಟೈಮಲ್ಲಿ ನಾನು ಏನೇನೋ ಗೊಂದಲ ಇಟ್ಕೊಂಡ್ರೆ ಕೂತ್ಕೊಂಡ್ರೆ ಅದೇ ರಿಪೀಟ್ ಆಗ್ತಾ ಇರ್ತದೆ. ಧ್ಯಾನ ಬರಲ್ಲ, ಯೋಚನೆಗಳು ಕಡಿಮೆ ಆಗಲ್ಲ, ಯೋಚನೆ ಖಾಲಿ ಆಗಲ್ಲ. ಅದಕ್ಕೆ 30-40 ನಿಮಿಷ ಆಗ್ಬಿಡ್ತದೆ. ಆ ಸಮಯದವರೆಗೂ ನೀವು ಕೂತ್ಕೊಂಡು ಎದ್ದಿದೆ ಅಂತ ಇಟ್ಕೊಳ್ಳಿ, ಧ್ಯಾನ ಆಗಿಲ್ಲ ಅಂತ ನಿಮ್ಗೊಂದು ಆ ಥರ ನಿಮ್ಮ ಮನಸ್ಸಲ್ಲಿ ಅದು ಕೂತ್ಕೊಂಡ್ಬಿಡ್ತದೆ. ಆ ಥರ ಮಾಡಬಾರ್ದು. ಹಗಲ್ ಟೈಮಲ್ಲಿ ಯಾವುದೇ ಗೊಂದಲ ಇದ್ರೆ ಗೊಂದಲ ಸ್ವಲ್ಪ ಕಡಿಮೆ ಮಾಡ್ಕೊಂತ ಹೋಗಿ, ಅದಕ್ಕೆ ಪರಿಹಾರಗಳು ಏನಿದೆಯೋ ಅದು ಮಾಡ್ಕೊಂತ ಹೋಗಿ. ಸ್ವಲ್ಪ ಪ್ರಶಾಂತವಾಗಿ ಇಟ್ಕೋಬೇಕಾಗತ್ತೆ ಜೀವನ. ಪ್ರಶಾಂತವಾಗಿ ಇಟ್ಕೊಂಡ್ರೆ ಆದಷ್ಟು ಹಾ ಸರ್ ಪ್ರಶಾಂತವಾಗಿರುವಾಗ ಸಾಯಂಕಾಲ ನೀವು ಈವ್ನಿಂಗ್ ಮೆಡಿಟೇಷನ್ ಮಾಡುವಾಗ ಧ್ಯಾನ ಮಾಡುವಾಗ ಅದ್ಭುತವಾದ ಧ್ಯಾನ ಆಗತ್ತೆ ನಿಮ್ಗೆ. ಅರ್ಥ ಆಯ್ತಮ್ಮ? ಹಾ ಸರ್ ಹ್ಮ್ ಹಾ ಅರ್ಥ ಆಯ್ತ್ರಿ, ತಿಳಿತ್ರಿ. ರೈಟ್. ನೋಡ್ತೇವ್, ಪ್ರಯತ್ನ ಮಾಡ್ತೇವೆ. ನಿನ್ನೆ ಮಾಡಿರಿ ಮುಂಜಾನೆ ಬೆಳಗ್ಗೆ ಚಲೋ ಆಗೈತ್ರಿ, ಮತ್ತೆ ಇವತ್ತ ಆಗ್ಲಿಲ್ರಿ. ಯಾವುದೇ ವಿಷಯ ಗೊಂದಲ ವಿಷಯ ಇದ್ರೆ ಹೆಚ್ಚು ಥಿಂಕ್ ಮಾಡಕ್ ಹೋಗ್ಬಿಡಿ. ಓಕೆ, ಅಂತ ವಿಷಯಗಳು ಜಾಸ್ತಿ ಹಾ ಥಿಂಕ್ ಸರ್ ಮಾಡಕ್ ಹೋಗ್ಬಿಡಿ. ಆದ್ರೂ ನೀವೇನ್ ಮಾಡತ್ತಂದ್ರೆ ನಿಮ್ಮ ಧ್ಯಾನ ಕೆಡಿಸ್ತದ ಅದು ಹೋಗಿ. ಹಾ ಅರ್ಥ ಆಯ್ತು? ಹ್ಮ್ ಓಕೆ ಸರ್, ಗೊತ್ತಾಯ್ತ್ರಿ. ಓಕೆ ರೈಟ್. ಓಕೆ, ಥ್ಯಾಂಕ್ ಯು ಸವಿತಾ ಮೇಡಮ್, ಥ್ಯಾಂಕ್ಸ್ ಅಲ್ಲ. ದೀಪಾ ಮೇಡಮ್ ಮಾತಾಡಿ ಮೇಡಮ್. ಹಾ, ನಮಸ್ತೆ ಗುರುಜಿ, ನಮಸ್ತೆ ಬಸವರಾಜ್ ಸರ್. ತುಂಬಾನೇ ಚೆನ್ನಾಗಿತ್ತು ಕ್ಲಾಸ್ ಎಲ್ಲ. ನಾನು ಸವಿತಾ ಮೇಡಮ್, ನೀವು ನಂಗೆ ಕಾಲ್ ಮಾಡಿ ನಿಮ್ಗೆ ಎನಿಮಾ ಅಂತಂದ್ರೆ ಗೊತ್ತಿಲ್ಲಲ್ಲ, ಹೊಟ್ಟೆಯನ್ನ ಸ್ವಚ್ಛ ಮಾಡ್ಕೊಳ್ಳೋದು. ಈಗ ನಿಮ್ಮ ಉತ್ತರ ಕರ್ನಾಟಕದ ಭಾಷೆಲಿ ಹೇಳ್ಬೇಕಂತಂದ್ರೆ ಸಾಬೂನ್ ಅಂತ ಇರುತ್ತಲ್ಲ, ಸಾಬೂನ್ ಇಟ್ಟು ಹೊಟ್ಟೆ ಸ್ವಚ್ಛ ಮಾಡ್ತಾರೆ ನೋಡ್ರಿ ಮಕ್ಕಳಿಗೆ. ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ನಂಗೆ ಫೋನ್ ಮಾಡಿ ಮೇಡಮ್, ನಾನು ಹೇಳ್ತೇನೆ ನಿಮ್ಗೆ. ಆಮೇಲೆ ಇವರು ಬಸವರಾಜ್ ಸರ್ ಅಂತ ಇದ್ದಾರಲ್ಲ, ಇವರು ಪೇಷಂಟ್ ಒಬ್ರು ಇಲ್ಲಿ ಇದಾರಲ್ಲ, ಅವ್ರಿಗೆ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ಆನಂದ ಕುಂಜ ಅಂತ ಇದೆ ನ್ಯಾಚುರೋಪತಿ ಸೆಂಟರ್, ಅದು ಪೂನಾದಲ್ಲಿದೆ. ನೀವು ಅಲ್ಲಿಗೆ ಹೋಗಿ ಒಂದು 5 days 21 days ಅಲ್ಲೆಲ್ಲ ಥೆರಪಿ ಮಾಡಿಸ್ತಾರೆ. ನೀವು ಅಲ್ಲಿ ಹೋಗಿ ನೀವು ಥೆರಪಿ ತಗೊಂಡ್ಬರ್ಬೋದು. ಅದೊಂದು ನಿಸರ್ಗಧಾಮದಲ್ಲಿ ಇದೆ ಸರ್. ಯಾಕೆ ಅಂತಂದ್ರೆ ನಿಮ್ಗೆ ಕಣ್ಣಿಗೆ, ನಿಮ್ಗೆ ಅದು ಗೊತ್ತಿಲ್ಲಲ್ಲ ಹಾಕೊಳ್ಳೋದು ಹೇಗೆ ಏನು ಅಂತ. ನಮ್ ಗುರುಜಿಲಿ ತುಂಬಾ ಕ್ಲಾಸ್ ಅಲ್ಲೆಲ್ಲ ವಿಡಿಯೋಸ್ ಮಾಡಿದ್ದಾರೆ. ನಿಮ್ಮ ಒಂದು ಸ್ವಂತ ಯೂರಿನ್, ಅದು ಯೂರಿನ್ ಅಂತ ಹೇಳೋದಲ್ಲ, ಅದು ಒಂದು ನ್ಯಾಚುರಲ್ ಒಂದು ನಮ್ಮ ಒಂದು ದೇಹದಿಂದ ಬಂದಿರುವಂತ ಒಂದು ಅಮೃತ. ಅದನ್ನ ನಿಮ್ಮ ಕಣ್ಣುಗಳಿಗೆ, ಕಿವಿಗಳಿಗೆ, ನಿಮ್ಮ ಮತ್ತೆ ಇಲ್ಲಿ ಮುಖ ಎಲ್ಲ ಏನೇನ್ ಇದೆಯಲ್ಲ ಅಲ್ಲಿ ಡೈಲಿ ನೀವು ಅಪ್ಲೈ ಮಾಡ್ಕೋಬೇಕು ಸರ್. ಅದೇನಾದ್ರೂ ಬೇಕು ಅಂತಂದ್ರೆ ಆನಂದ ಕುಂಜದು ಒಂದು ವಿಡಿಯೋ ಇದೆ ಪುನಾದಲ್ಲಿ, ಅದು ಸೆಂಟರ್ ಇದೆ, ನ್ಯಾಚುರೋಪತಿಕ್ ಸೆಂಟರ್ ಅಂತ. ನೀವು ಅಲ್ಲಿ ಹೋಗಿ ನಿಮ್ಗೆ ಏನಾದ್ರು ಫ್ರೀ ಟೈಮ್ ಇದ್ರೆ ಒಂದು 5 days 21 days ಅಲ್ಲಿ ಹೋಗಿ ನೀವು ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಮಾಡ್ಕೋಬಹುದು ಸರ್. ಅಲ್ಲಿ ಅನಿಲ್ ಕಪೂರ್, ಮಿಸ್ಟರ್ ಇಂಡಿಯಾ ಪಿಕ್ಚರ್ ಮಾಡಿದ್ರಲ್ಲ ಅನಿಲ್ ಕಪೂರ್, ಅವರು ಅಲ್ಲಿ ಪ್ರತಿ ತಿಂಗಳು ಹೋಗ್ತಾರ ಅಂತ ಗುರುಜಿ ಲಾಸ್ಟ್ ಮಂತ್ ಕ್ಲಾಸ್ ಅಲ್ಲಿ ಹೇಳಿದ್ದಾರೆ. ಲಾಸ್ಟ್ ಮಂತ್ ಅಲ್ಲ, ಒಂದ್ 15 days ಆಯ್ತು ಅಷ್ಟೇನೆ. ಅದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತ ನೀವು ನನ್ಗೆ ಫೋನ್ ಮಾಡಿ, ಇಲ್ಲ ಅಂತಂದ್ರೆ ಅಶ್ವಿನಿ ಮೇಡಮ್ಗೆ ಫೋನ್ ಮಾಡಿ, ಇಲ್ಲ ಬಸವರಾಜ್ ಸರ್ಗೆ ಫೋನ್ ಮಾಡಿ ಸರ್. ಯಾಕಂತಂದ್ರೆ ಇದ್ರ ಬಗ್ಗೆ ತುಂಬಾನೇ ಹೇಳಿರ್ತಾರೆ, ಇದೇ ವಿಷಯಗಳೇ ಡಿಸ್ಕಸ್ ಆಗ್ತಾನೆ ಇರುತ್ತೆ. ಈಗ ಎನಿಮಾ ಬಗ್ಗೆ ತುಂಬಾನೇ ಹೇಳಿದ್ದಾರೆ. ಎನಿಮಾ ಅನ್ನೋದು ಒಂದು ಕಿಟ್ ಅದು, ಆಯ್ತಾ? ಅದ್ರ ಬಗ್ಗೆ ಸವಿತಾ ಮೇಡಮ್ ನೀವು ನಂಗೆ ಕಾಲ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ. ಪ್ರೆಗ್ನೆನ್ಸಿ ಟೈಮ್ ಅಲ್ಲೆಲ್ಲ ಎನಿಮಾ ಕೊಡ್ತಾರೆ ನೋಡಿ, ಬಿಫೋರ್ ಡೆಲಿವರಿ ಆಗೋಕ್ಕಿಂತ ಮುಂಚೆ ಎನಿಮಾ ಕೊಡ್ತಾರೆ. ಅಂದ್ರೆ ಹೊಟ್ಟೆಯನ್ನ ಸ್ವಚ್ಛ ಮಾಡೋದು, ಏನೇ ಮೋಷನ್ಸ್ ಇದ್ರೂನು ಅದೆಲ್ಲ ತೆಗೀತೆ. ಅದನ್ನ ಬಿಸಿನೀರು, ಸ್ವಲ್ಪ ವಾರ್ಮ್ ವಾಟರ್ ಅದ್ ಮಾಡ್ಕೊಂಡು ಅದನ್ನ ನಾವ್ ಯಾವ ತರ ತಗೋಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ನಂಗೆ ಕಾಲ್ ಮಾಡಿ ಮೇಡಮ್. ಓಕೆ ಗುರುಜಿ, ಇನ್ನು 1 ನಿಮಿಷ ಮಾತಾಡ್ತೀನಿ ನಾನು. ಸಮಗ್ರ ಸ್ವಾಸ್ಥ್ಯ 365 ಮಹಾವತಾರ್ ಫೌಂಡೇಶನ್ ಅಲ್ಲಿ ಇದೇ ಭಾನುವಾರ 15ನೇ ತಾರೀಕು ಕಾರ್ಯಕ್ರಮಕ್ಕೆ ಎಲ್ಲಾ ಸಜ್ಜತೆ ಎಲ್ಲ ಆಗಿದೆ, ರೆಡಿ ಆಗಿದೆ ಎಲ್ಲರೂ. ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಸಿದಿರಲ್ಲ ಅವರೆಲ್ಲ ಖಂಡಿತ ಬನ್ನಿ. ನಿಮ್ಗೆ ಎಲ್ಲರಿಗೂ ಸ್ವಾಗತವನ್ನ ನಾವು ಮಹಾವತಾರ್ ಫೌಂಡೇಶನ್ ಕಡೆಯಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗೇನೆ ಯಾರಿಗಾದ್ರೂ ಉಳ್ಕೊಳಿಕ್ ವ್ಯವಸ್ಥೆ ಅಥವಾ ಏನಾದ್ರೂನು ನಿಮ್ಗೆ ಅಲ್ಲಿ ಲೊಕೇಶನ್ ಏನಾದ್ರು ಗೊತ್ತಾಗಲ್ಲ ಅಂದ್ರೆ, ಇವತ್ತು ಲೊಕೇಶನ್ ಯಾರ್ಯಾರಿಗೆ ನಿಮ್ಗೆ ಏನಾದ್ರು ಸಮಸ್ಯೆ ಅಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಇವತ್ತು 3 ಜನರದ್ದು ನಾವ್ ಹೆಸರನ್ನ ಈಗ ಒಂದು ಗ್ರೂಪ್ ಅಲ್ಲಿ ಹಾಕ್ತಿವಿ. ನಮ್ಮ ಬಸವರಾಜ್ ಸರ್, ಮತ್ತೆ ನಮ್ಮ ದೊಡ್ಡೇಗೌಡ ಸರ್, ಆಮೇಲೆ ಅವರು ದೇವರಾಜ್ ಸರ್ ಅಂತ 3 ಜನ. ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಎಲ್ಲಾದ್ರೂ ಸಪೋಸ್ ಬನಶಂಕರಿಯಿಂದ ಬರೋರಾಗಿರ್ಬೋದು, ಮಹಾಲಕ್ಷ್ಮಿಯಿಂದ ಬರೋರಾಗಿರ್ಬೋದು, ಮೆಜೆಸ್ಟಿಕ್ ಇಂದ ಬರೋರಾಗಿರ್ಬೋದು. ಏನಾದ್ರೂ ನೀವು ಮೆಜೆಸ್ಟಿಕ್ ಬಂದ ತಕ್ಷಣ ನೀವು ಒಂದು ಕಾಲ್ ಮಾಡಿದ್ರೆ ಅವ್ರು ನಿಮ್ಗೆ ಖಂಡಿತ ಅವ್ರ ಡೈರೆಕ್ಷನ್ ಹೇಳ್ತಾರೆ ಯಾವ ರೀತಿ ಬರ್ಬೇಕು ಅಂತ. ನನಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ನಾನು ಬೆಂಗಳೂರೊಳಲ್ಲ, ಸೊ ನಂಗೆ ಗೊತ್ತಿರಲ್ಲ. ಅಶ್ವಿನಿ ಮೇಡಮ್ ಸ್ವಲ್ಪ ಬಿಸಿ ಇರ್ತಾರೆ,
ಮತ್ತೆ ಇಲ್ಲಿ ಲೇಡೀಸ್ ಬಿಟ್ಟು ನೀವು ಜೆಂಟ್ಸ್ 3 ಜನ ನಾವ್ ಹೆಸರನ್ನ ಹಾಕ್ತಿವಲ್ಲ, ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ. ಇನ್ನೊಬ್ರು ನಮ್ಮ ಜಯರಾಮ್ ರೆಡ್ಡಿ ಸರ್ ಇದ್ದಾರೆ, ಅವ್ರಿಗೂ ಸಹ ಕಾಲ್ ಮಾಡ್ಬೋದು. 3 ಜನದ್ದು 4 ಜನದ್ದು ಇವತ್ತು ಲಿಸ್ಟ್ ಮಾಡಿ ನಾವು ಗ್ರೂಪಿಗೆ ಹಾಕ್ತಿವಿ. ದಯವಿಟ್ಟು ಬರೋರೆಲ್ಲ ಅಲ್ಲಿ ಸ್ವಲ್ಪ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಡೈರಿಲಿ. ಪ್ರತಿ ಸರಿ ಮೊಬೈಲ್ ನೋಡಿ ನೋಡಿ ನೀವು ತೆಗೆದು ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಒಂದು ಪೇಪರ್ ಅಲ್ಲಿ ಬರ್ಕೊಂಡ್ಬಿಡಿ ನಂಬರ್ಸ್ ಅನ್ನ, ಅದನ್ನ ನಿಮ್ಗೆ ಈಸಿಯಾಗಿ ಅವ್ರಿಗೆ ಕಾಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಕ್ ಇಷ್ಟಪಟ್ಟೆ. ಓಕೆ ಗುರುಜಿ, ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ನಾಳೆ ಸ್ಪೆಷಲ್ ಪ್ರೋಗ್ರಾಮ್ದು ವ್ಯವಸ್ಥೆ ಮಾಡ್ಕೊಳ್ಳಿ. ಎಲ್ಲರೂ ಇಲ್ಲಿರುವಂತ ಮಾಸ್ಟರ್ಸ್ ಯಾರ್ಯಾರು ಅವರು ಸಬ್ಜೆಕ್ಟ್ಸ್ ಅಲ್ಲಿ ಕೊಡಬೇಕೋ ತಗೊಳ್ಳಿ ಎಲ್ಲರಿಂದ. ಒಬ್ಬೊಬ್ರು ಒಂದು ಸಬ್ಜೆಕ್ಟ್ ಹೇಳ್ತಾ ಹೋದ್ರೆ ಅಟ್ಲೀಸ್ಟ್ ನಮ್ಮ ಹಳೆ ಮಾಸ್ಟರ್ಸ್ ಎಲ್ಲ ಒಂದೊಂದು ಸಬ್ಜೆಕ್ಟ್ ತಗೊಂಡ್ರೆ ನಾಳೆಗೆ ಮಾಡ್ಕೋಬಹುದು. ಮಾಡ್ಕೊಂತೀವಿ ಅದೇ ಈಗ ಯಾರ್ಯಾರು ಗುರುಜಿ. ಇಲ್ಲ, ಹ್ಯಾಂಡ್ ರೈಸ್ ಮಾಡಿ ಯಾರು ಕೊಡ್ಬೇಕು ಅಂತ ಅನ್ಕೊಂಡಿದಿರಲ್ಲ ನಾಳೆ ಕಾರ್ಯಕ್ರಮಕ್ಕೆ, ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆಯಲ್ಲ, ಹಾಡಾಗಿರ್ಬಹುದು, ಕಥೆ ಆಗಿರ್ಬಹುದು, ಯಾವ್ದಾದ್ರು ಒಂದ್ ವಿಷಯದ ಬಗ್ಗೆ ಮಾತಾಡೋದಾಗಿರ್ಬಹುದು, ಅಥವಾ ಒಂದ್ ಏನಾದ್ರು ಹೇಳ್ಬೇಕು ಅಂತ ಇದ್ರೆ ದಯವಿಟ್ಟು ನಿಮ್ಮ ಹೆಸರನ್ನ ಹ್ಯಾಂಡ್ ರೈಸ್ ಮಾಡಿ ನಾವು ನೋಟ್ ಮಾಡ್ಕೊಂತೀವಿ. ಓಕೆ ಶಾಂತ ಮೇಡಮ್. ಅನ್ಮಿಟ್ ಮಾಡಿದ್ರು ನೋಡಿ, ಎಲ್ಲರಿಗೂ ಅನ್ಮಿಟ್ ಕೊಟ್ಟಿದ್ದೀವಮ್ಮ, ನೀವೇ ಅನ್ಮಿಟ್ ಮಾಡ್ಕೊಳ್ಳಿ. ಓಕೆ ಗುರುಜಿ, ಎಲ್ಲರಿಗೂ ಅನ್ಮಿಟ್ ಕೊಟ್ಟಿದ್ದಾರೆ. ಯಾರು ಮಾತಾಡ್ಬೇಕು, ಯಾರು ಏನ್ ಹೇಳ್ಬೇಕು ಅಂತ ಇದಿರಲ್ಲ ದಯವಿಟ್ಟು ಹೆಸರು ಕೊಟ್ಬಿಡಿ, ನಾವು ನೋಟ್ ಮಾಡ್ಕೊಂತೀವಿ. ಓಕೆ. ನಮಸ್ತೆ ಸರ್, ನಂದೊಂದು ಇದು ಸರ್, ಆಗ್ಲೇ ರಾಜೇಶ್ ಸರ್ ಕೇಳಿದ್ರಲ್ಲ ಮುಖದಲ್ಲಿ ಇದಾಗುತ್ತೆ ಅಂದ್ರೆ, ಅದು ತುಳಸಿ ರಸನ ಅಪ್ಲೈ ಮಾಡ್ಕೋಬೇಕು ಸರ್. ಅಂದ್ರೆ ತುಳಸಿನ ಜಜ್ಜಿ ಅದ್ ರಸ ಬರುತ್ತಲ್ಲ, ಫೇಸಿಗೆ ಹಚ್ಕೊಂಡ್ರೆ ಅದು ಸುಲಭವಾಗಿ ಸಿಗುವ ಒಂದು ಮನೆ ಮದ್ದು ಅಲ್ವಾ ಸರ್. ಡೈಲಿ ಹಚ್ಕೊಂಡ್ರೆ ಚೆನ್ನಾಗಾಗುತ್ತೆ ಸರ್. ರಾಜೇಶ್ ಸರ್ ಇದ್ರೆ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು. ಶಾಂತ ಅವ್ರು ಅನ್ಮಿಟ್ ಮಾಡ್ಕೊಳ್ಳಿಮ್ಮ, ಅದು ಆಲ್ರೆಡಿ ಅನ್ಮಿಟ್ ಕೊಟ್ಟಿದ್ವಿ. ಹೌದು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ಅದೇ ಸರ್, ನಾನು ನಾಳೆ ಪ್ರೋಗ್ರಾಮ್ ಅಲ್ಲಿ ಇದು ಹಾಡು ಹಾಡ್ತೀನಿ. ಎಲ್ಲಿ ಇದು ಆನ್ಲೈನ್ ಮೀಟಿಂಗ್ ಅಲ್ಲ ಅಥವಾ ಎಲ್ಲಿ ಸರ್? ಇದು ಆನ್ಲೈನ್ ಮೀಟಿಂಗ್ ಅಲ್ಲೇನಾ? ಆನ್ಲೈನ್ ನಾಳೆ ಪ್ರತಿ ಶನಿವಾರ ನಮ್ದು ಪ್ರತ್ಯೇಕ ಸಂಚಿಕೆ ಅಂದ್ರೆ ಪ್ರತ್ಯೇಕ ಕಾರ್ಯಕ್ರಮ. ಇದರಲ್ಲಿ ಒಂದು ಧ್ಯಾನ 1 ಗಂಟೆ ಪ್ರಾಣಾಯಾಮ ಧ್ಯಾನ ಆದ್ಮೇಲೆ ನೆಕ್ಸ್ಟ್ ಮಿಕ್ಕಿದ ಸಮಯ ಎಷ್ಟಿದೆಯೋ ಆ ಸಮಯ ಎಲ್ಲ ನಾವು ಇದಕ್ಕೋಸ್ಕರ ಉಪಯೋಗಿಸ್ತೀವಿ. ಈಗ ಧ್ಯಾನ ಮತ್ತೆ ಪ್ರಾಣಾಯಾಮ ಒಂದು 6:20 ಅಂತ ಇಟ್ಕೊಳ್ಳಿ. 6:20ಗೆ ಕಂಪ್ಲೀಟ್ ಮಾಡ್ಕೊಂಡ್ರೆ ಅದಾದ್ಮೇಲೆ ಮಿಕ್ಕಿದ ಸಮಯ 8:20 ಅದುವರೆಗೂ ಎಲ್ಲ ಮಾಸ್ಟರ್ಸ್ಗೂ ಅವಕಾಶ. ಹೊಸ ಮಾಸ್ಟರ್ಸ್, ಹಳೆ ಮಾಸ್ಟರ್ಸ್ ಎಲ್ಲರಿಗೂ ಅವಕಾಶ ಏನಂದ್ರೆ ನಿಮ್ಗಿರುವಂತ ಟ್ಯಾಲೆಂಟ್ ಏನೇ ನೀವು ಪ್ರದರ್ಶನ ಮಾಡ್ಬೇಕಂದ್ರೆ ಆ ಪ್ರದರ್ಶನ ಮಾಡ್ಬೇಕು. ಆ ರೀತಿ ನಾನು 8:30ವರೆಗೂ ಸ್ವಲ್ಪ ನೀನ್ ಮೀಟಿಂಗ್ ಕೇಳ್ಕೊಂಡೆ ಬಾಕ್ಸ್ ರೆಡಿ ಮಾಡ್ತಿರ್ತೀನಿ ಮಕ್ಕಳಿಗೆ. ಅದಾದ್ಮೇಲೆ ಎಂಡಲ್ ಕರೀರಿ ಸರ್ ನನ್ಗೆ. ಆಮೇಲೆ ನಂಗೆ ನೈಟ್ ಅಲ್ಲಿ ಜಾಸ್ತಿ ಯೂರಿನ್ಗೆ ಅರ್ಜೆಂಟ್ ಆಗುತ್ತೆ ಸರ್. ಒಂದ್ 3-4 ಸರಿ ಎದ್ದು ಹೋಗ್ಬೇಕಾಗತ್ತೆ. ಬೆಳಗ್ಗೆ ಹೊತ್ತು ಒಂದ್ 2 ಅವರ್ 3 ಅವರ್ 2 ಅವರ್ಗೆಲ್ಲ ಹಂಗೆ ಅರ್ಜೆಂಟ್ ಆಗ್ತಾ ಇರುತ್ತೆ ಸರ್. ನೀರು ಅದೇ ತರ ಕುಡಿತೀನಿ, ಹಂಗೆ ಆಗುತ್ತೆ. ಅದೇನಾದ್ರೂ ಪ್ರಾಬ್ಲಮಾ ಸರ್? ನೈಟಲ್ಲಿ 2-3 ಸರಿ ಯೂರಿನ್ಗೆ ಎಚ್ಚರ ಆಗುತ್ತೆ, ಅದಕ್ಕೋಸ್ಕರ. ಅದೇನಾದ್ರೂ ಪ್ರಾಬ್ಲಮ್? ಒಂದೇನಂದ್ರೆ ಈ ಡಯಾಬಿಟಿಕ್ ಕಂಡೀಷನ್ ಇದ್ರೆ ಆತರ ಬರುತ್ತೆ. ಇಲ್ಲ ಸರ್, ಎಲ್ಲ ನಾರ್ಮಲ್ ಇದೆ, ಚೆಕ್ ಮಾಡ್ಸಿದೀನಿ. ನಾರ್ಮಲ್ ಇದೆ ಅಂದ್ರೆ ನೀವು ನೀರು ಮಲ್ಕೊಂಡಾಗ ನೀರು ಜಾಸ್ತಿ ಕುಡಿಬಾರ್ದು ಹಾಗಾದ್ರೆ. ಇಲ್ಲ, ನಾನು ಅದನ್ನ ಅವಾಯ್ಡ್ ಮಾಡಿದೀನಿ, ಆದ್ರೂ ಹಂಗೆ ಎಚ್ಚರ ಆಗ್ಬಿಡುತ್ತೆ ಸರ್. ಅದೇ ಆತರ ಇರುವಾಗ ಏನಾಗುತ್ತೆ ಅಂದ್ರೆ ಮೂತ್ರ ಕಲೆಕ್ಟ್ ಆಗ್ತಾ ಇದೆ ಅಂತ ಅರ್ಥ, ಹೆಚ್ಚು ಕಲೆಕ್ಟ್ ಆಗ್ತಾ ಇದೆ ಆಗುತ್ತೆ. ಆತರ ಅವಾಯ್ಡ್ ಮಾಡ್ಬೇಕಂದ್ರೆ ಈ ಜಲೋಧಾರ ನಾಶಕ ಮುದ್ರಾ ಅಂತ ಇರುತ್ತೆ, ಇದು ಪಾಲನೆ ಮಾಡಿ ನೋಡಿ. ಹೆಚ್ಚು ಮೂತ್ರ ಹೋಗ್ಬಾರ್ದು ಅಂತಂದ್ರೆ ಈ ರೀತಿಯಲ್ಲಿ ಈ ಕಿರುಬೆರಳು ಟಚ್ ಮಾಡಿ ಆಮೇಲೆ ಇದರ ದೊಡ್ಡ ಬೆರಳಿಗೆ ಮಡ್ಚ್ಕೋಬೇಕು. ಓಕೆ ಓಕೆ. ಇದು ಜಲೋಧಾರ ನಾಶಕ ಮುದ್ರಾ. ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು 30 ನಿಮಿಷ ಪ್ರಾಕ್ಟೀಸ್ ಮಾಡಿ ಅದು ನಿವಾರಣೆ ಮಾಡ್ಕೋಬಹುದು. 2 ಕೈಯಲ್ಲಿ ಮಾಡ್ಬೇಕಾ ಸರ್? 2 ಕೈ. ಓಕೆ ಓಕೆ ಸರ್. ಜಲೋಧಾರ ನಾಶಕ ಮುದ್ರಾ. ಥ್ಯಾಂಕ್ ಯು ಸರ್. ಹೆಸರು ಕೊಟ್ಬಿಡಿ. ಈಗ ಶಾಂತ ಮೇಡಮ್ ಹಾಡ್ ಹೇಳ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಲಾಸ್ಟಿಗೆ ಅವಕಾಶ ಇರುತ್ತೆ. ಓಕೆ, ಇನ್ನು ಯಾರಾದ್ರೂ ಮಾಸ್ಟರ್ಸ್ ಹೆಸರು ಕೊಡೋರಿದ್ರೆ ಈಗಲೇ ಹೆಸರು ಕೊಟ್ಬಿಡಿ. ಮೇಡಮ್ ಅದ್ರಲ್ಲಿ ಏನಾದ್ರು ಆಪ್ಷನ್ ಇದೆಯಾ? ಯಾವ್ದೋ ಇದೇ ತರ ಹಾಡ್ಬೇಕು ಅದೇ ತರ ಹಾಡ್ಬೇಕು ಅಂತ ಏನಾದ್ರು ಇದೆಯಾ? ಅಂದ್ರೆ ಭಕ್ತಿಗೀತೆ, ಭಾವಗೀತೆ, ದೇಶಭಕ್ತಿ ಗೀತೆ, ಚಲನಚಿತ್ರ ಗೀತೆ ಇಂತೆಲ್ಲ ಇರುತ್ತಲ್ಲ.
ಪರವಾಗಿಲ್ಲ, ಯಾವ್ದಾದ್ರು ಮಾಡ್ಬೋದು, ತೊಂದ್ರೆ ಇಲ್ಲ. ನೀವು ಓಕೆ ಓಕೆ ಎಲ್ಲ ಎಲ್ಲ ಇದೇ ಗೊತ್ತಿದೆ ಸರ್ ಮಾಡ್ಬೇಕಂತ ಅದಕ್ಕೆ. ಏನಿಲ್ಲ. ಇದು ಒಂಥರ ಎಂಟರ್ಟೈನ್ಮೆಂಟು, ಆ ಒಂದು ದಿನ ಮನೋರಂಜನಾ ಕಾರ್ಯಕ್ರಮ. ಮನೋರಂಜನಾ ಕಾರ್ಯಕ್ರಮ ಅಂತ ಅನ್ಕೊಂತೀವಿ. ಹ್ಮ್ ಮನೋರಂಜನೆ ಇರ್ತದೆ, ಜ್ಞಾನ ನಿಮ್ಮ ಹತ್ರ ಜ್ಞಾನ ಏನಾದಿದ್ರೆ ಅದು ಹಂಚ್ಕೋಬಹುದು. ಈಗ ಮನೆ ಮದ್ದು ನೀವೇನಾದ್ರು ಒಂದು ಪ್ರಾಕ್ಟೀಸ್ ಮಾಡಿ ಮನೆ ಮದ್ದಲ್ಲಿ ನೀವು ಯಶಸ್ವಿ ಆಗಿರ್ತೀರಿ ಅಂತ ಮನೆ ಮದ್ದು ಎಲ್ಲರ ಜೊತೆಗೆ ಹಂಚ್ಕೊಳ್ಳಿ. ಓಕೆ ಸರ್. ಓಕೆ ಓಕೆ ಆಯ್ತಾ? ಈ ರೀತಿಯಲ್ಲಿ ಮನೆ ಓಕೆ ಮದ್ದುಗಳು ಸರ್. ನಿಮ್ಮ ಹತ್ರ ಇದ್ರೆ ಅದು ಹಂಚ್ಕೊಳ್ಳಿ. ಯಾವುದೇ ಬಂದವ್ರಿಗೆಲ್ಲ ಏನಾದ್ರು ಒಂದು ಅನುಕೂಲ ಆಗೋ ತರ. ಕವನಗಳಿದ್ರೆ ಅದು ಹಂಚ್ಕೊಳ್ಳಿ. ಯಾವುದೇ ಇದ್ರು ಅವತ್ತು ದಿನ ನಾಳೆ ಅನ್ನೋದು ಎಲ್ಲಾರು ಕಾರ್ಯಕ್ರಮ ಅದು. ಅಂದ್ರೆ ಮಾಸ್ಟರ್ಸೇ ಬಂದು ಹೇಳ್ಬೇಕಂತ ಇಲ್ಲ, ಎಲ್ಲಾರ ಜೊತೆಗೆ ಪ್ರತಿಯೊಬ್ಬರಿಗೂ ಹೇಳುವಂತ ಅವಕಾಶ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಅದು ಯು. ಪ್ರತಿ ಶನಿವಾರ ಹೀಗೆ ಆಗ್ತಾ ಇರ್ತದೆ. ಈಗಾಗಲೇ ಹಿಂದಿನ ಶನಿವಾರಗಳಲ್ಲಿ ನಾವೆಲ್ಲ ಸ್ಕಿಟ್ ಮಾಡೋದು ಅವೆಲ್ಲ ಇದೆ ಆಲ್ರೆಡಿ, ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ. ಅಂದ್ರೆ ಒಳ್ಳೆ ಹೌದಾ ಒಳ್ಳೆ ಸರ್? ಗೊತ್ತಿಲ್ಲ ಸರ್ ನನಗೆ. ಒಳ್ಳೆ ಸ್ಕಿಟ್ಗಳು ಮಾಡಿದ್ವಿ. ಅದು ಈ ವಿಡಿಯೋ ಸ್ವಲ್ಪ ಸ್ವಲ್ಪ ರಿಪೀಟ್ ಆಗ್ತಾ ಇರಮ್ಮ ಅವಾಗವಾಗ. ದೀಪ್ ಅವ್ರೆ, ಸ್ವಲ್ಪ ವಿಡಿಯೋಗಳು ಹಿಂದಿನ ವಿಡಿಯೋಗಳು ಶನಿವಾರ ಹೇಗಿರುತ್ತೆ ಅಂತ ಹೇಳಕ್ಕೆ ಅವ್ರಿಗೆ ಅರ್ಥ ಸರ್ ಆಗ್ತದೆ. ಇವತ್ತು ಹಾಕಿ ಕೇಳಿ ಸರ್, ಇವತ್ತು ನೋಡ್ತೀನಿ. ಒಂದು ವಿಡಿಯೋ ಹಾಕಿದ್ರೆ ಹಿಂದಿನ ಶನಿವಾರ ಹೀಗಾಗಿತ್ತು, ಇಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಓಕೆ ಅಂತ ಓಕೆ. ನೀವು ಒಂದು ತಿಳಿಸಿದ್ರೆ ಐಡಿಯಾ, ನಮ್ಗೆ ಐಡಿಯಾ ಸಿಗತ್ತೆ. ಈ ಹೊಸಬರು ತುಂಬಾ ಜಾಯ್ನ್ ಆಗಿದಾರೆ, ಅವ್ರಿಗೆ ಅರ್ಥ ಆಗತ್ತೆ, ಓ ಈ ತರ ಶನಿವಾರ ಈ ತರ ಮಾಡ್ತೀರಾ ಅಂತ. ಮಾಡ್ತಿರೋದು ಅಂತ. ಹೌದು. ಹೌದು. ಶಾಂತ ಮೇಡಮ್, ಈಗ ಹೇಳಿ ನೀವು ಹೇಳಿ ಹೇಳಿದ್ರಿ ಹೇಳಪ್ಪ. ಸ್ಕಿಟ್ ಈಗಾಗ್ಲೇ ಪ್ರತಿ ವಾರಕ್ಕೊಮ್ಮೆ ಈ ತರ ಸ್ಕಿಟ್ಸ್ ಎಲ್ಲ ಬರ್ತಾ ಇರುತ್ತೆ. ಇವತ್ತು ಹ್ಮ್ ವಿಡಿಯೋ ಹ್ಮ್ ಹಾಕ್ತೀವಿ, ದಯವಿಟ್ಟು ನೀವು ಅದನ್ನ ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ ಶನಿವಾರ ಓಕೆ ಯಾವ ಪಕ್ಕ. ರೀತಿ ಸಂಚಿಕೆಗೆ ಪ್ರಿಪೇರ್ ಆಗ್ಬೇಕು ಅಂತ. ಓಕೆಪ್ಪ ಓಕೆಪ್ಪ. ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಅದನ್ನ ನಾಳೆ ತೋರಿಸ್ಬೋದು ದಯವಿಟ್ಟು. ಖಂಡಿತ. ಓಕೆ ಅಶ್ವಿನಿ. ಓಕೆ. ಸುರೇಶ್ ಸರ್ ಮಾತಾಡಿ ಸರ್, ಅನ್ಮಿಟ್ ಮಾಡಿ ಮಾತಾಡಿ ಸರ್. ಮಾಸ್ಟರ್ ನಮಸ್ತೆ. ರಂಗನಾಥ್ ಮಾಸ್ಟರ್ಗೂ ನನ್ನ ವಿಶೇಷವಾದಂತ ನಮಸ್ಕಾರ. ಎಲ್ರಿಗೂ ಪ್ರಣಾಮಗಳು. ಬಹಳ ಅದ್ಭುತವಾದಂತ ಸಂಚಿಕೆ, ಇವತ್ತಿನ ಸಂಚಿಕೆ ಬಹಳ ಚೆನ್ನಾಗಿತ್ತು. ಒಂದು ವಿಶೇಷವಾದಂತ ದಿನ, ನಾವು 15ನೇ ತಾರೀಕು ಎಲ್ರೂ ಕಾಯ್ತಾ ಇದೀವಿ. ಒಂದು ಹಬ್ಬನೇ ಅಂತಾನೆ ಅನ್ಬೋದು. ಇದು ಯಾವುದೇ ರೀತಿಯಲ್ಲಾಗ್ಲಿ, ದೈಹಿಕವಾಗ್ಲಿ, ಮಾನಸಿಕವಾಗ್ಲಿ, ಆಧ್ಯಾತ್ಮಿಕತೆ ಆಗ್ಲಿ, ಒಂದು ವಿಶೇಷವಾದಂತ ದಿನ ನಾವೆಲ್ಲರೂ ಸೇರ್ತಾ ಇದ್ವಿ. ಬಹಳ ಖುಷಿ. ಆದಷ್ಟು ಬೇಗ ಎಲ್ರು ಏನು ಸಮಯ ಕೊಟ್ಟಿದೆ ಆ ಸಮಯಕ್ಕೆ ತಕ್ಕಂತ ನಾವೆಲ್ಲರೂ ಸೇರೋಣ. ಇರುವಂತ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನಮ್ ಕುಟುಂಬ, ನಾವು ಒಂದ್ ರೀತಿಯಲ್ಲಿ ನಾವು ವಸುದೈವ ಕುಟುಂಬ ಅಂತ ಆಗ್ಲಿಂದನೂ ಹೇಳ್ಕೊಂಡ್ ಬರ್ತಾ ಇದ್ವಿ. ವಸುದೈವ ಕುಟುಂಬ ಯಾವ ರೀತಿ ನಾವು ಒಂದು ಸಡಗರದ ವಾತಾವರಣ ಅಲ್ಲಿ ಸೃಷ್ಟಿ ಆಗ್ಬೇಕು, ಆ ರೀತಿಲೆಲ್ಲ ಸ್ವಯಂ ಪ್ರೇರಿತರಾಗಿ ಏನೇ ಜವಾಬ್ದಾರಿ ಇದ್ರು ಅದನ್ನ ನಾವು ಮುಜುಗರವಿಲ್ಲದೆ ಯಾವ್ದೇ ಕೆಲಸ ಆಗಿರ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡೋಣ. ನಾನು ಸಹ ಕಾಯ್ತಾ ಇದ್ದೀನಿ. ಕೆಲವು ವಾರಗಳಿಂದ ನಾನು ಸರಿಯಾದ ರೀತಿಯಲ್ಲಿ ಆನ್ಲೈನ್ ಕ್ಲಾಸ್ ಬರ್ಲಿಕ್ಕಾಗ್ಲಿಲ್ಲ. ಸೊ ಕಾಯ್ತಾ ಇರೋದ್ರಿಂದ ಏನು ಅಂದ್ರೆ ನನಗೂ ಖುಷಿ ಇದೆ. ಅದರಿಂದ ಖಂಡಿತವಾಗ್ಲೂ ಆದಷ್ಟು ಬೇಗನೂ ನಾನು ಸಹ ಬರ್ತೇನೆ. ಅಶ್ವಿನಿ ಮೇಡಮ್, ನಾಳಿನ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಒಂದು ಜಾನಪದ ಗೀತೆ. ಓಕೆ, ವೆರಿ ಗುಡ್. ಬರ್ಕೊಂಡ್ಬಿಡಿ ಮಾ. ಓಕೆ ಗುರು. ತುಂಬಾ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಬಸವರಾಜ್ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ದೀಪಾ ಮೇಡಮ್, ಅಶ್ವಿನಿ ಮೇಡಮ್, ಎಲ್ರು, ಮಧುರ ಮೇಡಮ್, ಎಲ್ರು ತುಂಬಾ ಚೆನ್ನಾಗಿ ನೆರವೇರಿಸ್ಕೊಡ್ತಾ ಇದ್ದೀರಾ. ಬಹಳ ಖುಷಿ ಆಗುತ್ತೆ. ನಾನು ಸಹ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕೆಲಸ ಹೆಚ್ಚಿರೋದ್ರಿಂದ ಬೇಗ ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ಈ ಕುಟುಂಬಕ್ಕೆ ಮತ್ತೆ ಜಾಯ್ನ್ ಆಗಿ ಸಕ್ರಿಯವಾಗಿ ಇನ್ನೂ ಎಲ್ಲಾ ರೀತಿಯಲ್ಲಿ ಕೈ ಜೋಡಿಸುವಂತ ಕೆಲಸ ನಾನು ಮಾಡ್ತೀನಿ ಅಂತ ಈ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಮಾಸ್ಟರ್ ರಂಗನಾಥ್ ಮಾಸ್ಟರ್ ಅಲ್ಲಿ ಒಂದು ಮನವಿ. ಮೂತ್ರ ಚಿಕಿತ್ಸೆ ಅಂತ ಹೇಳಿದಾಗ ಲಾಸ್ಟ್ ಟೈಮ್ ನಾನು ನಿಮ್ಗೊಂದು ಫೋಟೋ ಕಳಿಸಿದ್ದೆ ಅಲ್ಲ ಮಾಸ್ಟರ್? ಅದು ಪ್ರಯತ್ನ ಮಾಡ್ಬೋದು. ಅಂದ್ರೆ ಅದು ತುಂಬಾ ಅಂದ್ರೆ ಸ್ವಲ್ಪ ಆಳವಾದ ಇದಾಗಿದೆ, ಅವ್ರಿಗೆ ಡೀಪ್ ಆಗಿದೆ, ತುಂಬಾ ಡೀಪ್ ಆಗಿದೆ. ಅದನ್ನು ಪ್ರಯತ್ನ ಮಾಡಿ. ಈ ವೆಟ್ ಪ್ಯಾಕ್ ಮಾಡೋದು ಮಾಡಿ. ವೆಟ್ ಪ್ಯಾಕ್ ಮಾಡೋದು ಮತ್ತೆ ಮೂತ್ರ ಕುಡಿಯೋದು ಇವೆಲ್ಲ ಮಾಡ್ಕೊಂತ ಹೋದ್ರೆ ಅವ್ರಿಗೆ ಎಷ್ಟು ಟೈಮ್ ಕುಡಿಯೋದು ಕೇಳಣ್ಣ? 3 ಟೈಮ್ 4 ಟೈಮ್ ಆತರ ಇಲ್ಲ? ಬೆಳಗ್ಗೆಯಿಂದ ಸಾಯಂಕಾಲ ಒಂದು ಅಟ್ಲೀಸ್ಟ್ ಒಂದು 2 ಲೀಟರ್, ಒಂದು 2 ಲೀಟರ್ ವರೆಗೂ ಕುಡಿಬಹುದು. ಬೆಳಗ್ಗೆಯಿಂದ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಅವ್ರಿಗೆ ಕೊಡೋ ವ್ಯವಸ್ಥೆ ಹೇಳ್ಬಿಡೋಣಲ್ವಾ ಮಾಸ್ಟರ್? ಒಂದು ಬಾಟ್ಲಲ್ಲಿ ಮೂತ್ರ ಇಟ್ಕೊಂಡು ಅದಕ್ಕೆ ನೀರು ಸ್ವಲ್ಪ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಬೇಕಂದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲೋಯಿಶ್ ಆಗಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ, ಬೆಳಗ್ಗೆ ಬರೋದು ಸ್ಟ್ರಾಂಗ್ ಆಗಿರುತ್ತೆ. ಫಸ್ಟ್ ಬೆಳಗ್ಗೆ ಬರೋದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಅದು ಹಾಗೆ ಕುಡಿಯಕ್ಕಾಗಲ್ಲ ಅಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಜನರಲಿ ನಾನು ಹಾಗೆ ಕುಡಿತೀನಿ, ತೊಂದರೆ ಆಗಲ್ಲ.
ಏನ್ ತೊಂದರೆ ಇಲ್ಲ. ಹೇಳ್ತೀನಿ ಮಾಸ್ಟರ್, ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಸುರೇಶ್ ಸರ್, ಥ್ಯಾಂಕ್ಸ್ ಅಲ್ಲ ಸರ್. ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು ಮೇಡಮ್, ಕೀಪ್ ಅಪ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರೈಟ್. ಸರ್ ಇನ್ನ ಮತ್ತೆ ಗುರುಜಿ ಮಾತಾಡ್ಬಿಡ್ತೀನಿ ನಾನು. ಈಗ 15ನೇ ತಾರೀಕು ಯೂರಿನ್ ಥೆರಪಿ ಪಿತಾಮಹ ಡಾಕ್ಟರ್ ಜಗದೀಶ್ ಬುರಾನಿ ಸರ್ ಬರ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ, ಅವ್ರಿಗೆ 83-84 ವರ್ಷ. ಅವ್ರು ಇದನ್ನ ಕಂಡು ಹಿಡ್ದವ್ರು, ಈ ಒಂದು ಶಿವಾಂಬು ಅನ್ನೋದನ್ನ ಅವ್ರು ಕಂಡು ಹಿಡ್ದಿರೋದು. ಅವ್ರು ಬರ್ತಾ ಇದ್ದಾರೆ, ದಯವಿಟ್ಟು ನಮ್ದೆಲ್ಲ ಒಂದು ಅದೃಷ್ಟನೇ ಅಂತ ಅನ್ಕೋಬಹುದು. ಅದು ಈಗ ಯಾರ್ಯಾರು ಟ್ರೀಟ್ಮೆಂಟ್ ಅಂತ ಬರ್ತಾ ಇದೀರಲ್ಲ, ಖಂಡಿತ ಅದನ್ನ ವಿಡಿಯೋಸ್ ಎಲ್ಲ ನೋಡಿ, ಅವ್ರದ್ದೆಲ್ಲ ವೆಬ್ಸೈಟ್ ಎಲ್ಲ ಇದೆ, ನೋಡ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಪ್ರಿಪ್ರೇಷನ್ ಆಗಿ. ಮತ್ತೆ ಅದು ಹಿಂಗ್ ಮಾಡ್ಬೇಕು ಕೇಳಿದ್ರೆ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಎಲ್ಲ ವಿಡಿಯೋಸ್ ಅನ್ನೆಲ್ಲ ನೀವು ನೋಡ್ಕೊಂಡ್ಬಿಟ್ಟು ಬಂದ್ರೆ ಈಸಿ ಇಲ್ಲ, ಅದು ಆಗುತ್ತೆ. ಯಾಕಂದ್ರೆ ಒಂದು 5-10 ನಿಮಿಷ ಎಕ್ಸ್ಪ್ಲೇನ್ ಮಾಡೋಣ ಅವತ್ತು. ಯಾಕಂದ್ರೆ ಯೂರಿನ್ ಥೆರಪಿ ಅನ್ನೋದು ಎಲ್ಲರಿಗೂ ಹೊಸದೇ. ಅಲ್ಲಿ ಬಂದಿರೋರಿಗೆಲ್ಲ ನಮ್ದೇನಂದ್ರೆ ಯಾವ್ದಾವ್ದು ಒಳ್ಳೆ ಚಿಕಿತ್ಸೆಗಳಿದೋ ಎಲ್ಲರೂ ಕಲಿಬೇಕಂತ ಆಸೆ ಅಷ್ಟೇ. ಯಾಕಂದ್ರೆ ಹಾಸ್ಪಿಟ್ಲ್ಗೆ ಹೋಗೋದು, ಖರ್ಚು ಮಾಡ್ಕೊಳ್ಳೋದು ಕಡಿಮೆ ಆಗತ್ತೆ, ಮತ್ತೆ ಅವ್ರಿಗೆ ಬಾಧಗಳೆಲ್ಲ ತಪ್ಪು ಹೋಗ್ತದೆ. ಸೊ ಇದು ಅತಿ ಸುಲಭವಾದ ಚಿಕಿತ್ಸೆ. ಒಂದು 5 ನಿಮಿಷ ಮತ್ತೆ ಅಲ್ಲಿ ಕೊಡ್ತೀವಿ, ಡೀಟೇಲ್ಸ್ ಕೊಡ್ತೀವಿ. ಗುರುಗಳಿರ್ತಾರೆ, ಅವ್ರು ಮುಂದೆ ಕೊಡೋದು ಇಲ್ಲ. ಅವರು ಹೆಚ್ಚು ಸಮಯ ಅಲ್ಲಿ ಇರೋಕ್ಕಾಗಲ್ಲ ಅಂದ್ರೆ ಅವ್ರು ಹೋದ್ಮೇಲೆ ಮತ್ತೆ ನಾವು ಒಂದು 5 ನಿಮಿಷ ಇದ್ರ ಬಗ್ಗೆ ಖಂಡಿತ ಮಾಹಿತಿ ಕೊಡೋಣ. ಇನ್ನೊಂದು, ಈ ವಿಡಿಯೋ ಇದೆಲ್ಲ, ಒಂದೊಂದು ವಿಡಿಯೋ, ಹಳೆ ವಿಡಿಯೋಗಳು ಒಂದು 7-8 ವಿಡಿಯೋಗಳಿದೆ. ಆ ವಿಡಿಯೋ ಒಂದೊಂದು ವಿಡಿಯೋ ಆಗ್ತಾ ಹೋಗಿ ಒಂದೊಂದು ದಿವಸ ಮತ್ತೆ ಒಂದ್ಸಲ ನೋಡ್ಕೊಂತಾರೆ ಎಲ್ಲ, ಮೂತ್ರ ಚಿಕಿತ್ಸೆ ಹೇಗೆ ಮಾಡ್ತಾರೆ. ರಿಪೀಟ್ ಆಗುತ್ತಲ್ಲ, ಕ್ವಶನ್ಸ್ ಕೇಳ್ತಾರಲ್ಲ ರಿಪೀಟ್ ಆಗಿ, ಸೊ ಅದಕ್ಕೋಸ್ಕರ ಇಲ್ಲೊಂಚೂರು ನೋಡ್ಕೊಂಡ್ ಬಂದ್ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಬರುತ್ತಲ್ಲ ಅಂತ ಹೇಳಿದ್ ಗುರುಜಿ. ನಾನು ಅಷ್ಟೇನೆ. ಎಸ್ ಎಸ್, ಅದು ಅದ್ರ ನೋಡ್ಕೊಂಡು ಇವತ್ತೊಂದ್ 2 ವಿಡಿಯೋಸ್ ಹಾಕೋಣ ಗುರುಜಿ ಅದ್ರ ಬಗ್ಗೆ. ನೋಡ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಒಂದು 2 ವಿಡಿಯೋ ಹಾಕೋಣ ಅಂತ ಹೇಳಿದ್ವಿ ಇವತ್ತು. ಓಕೆ ಗುರುಜಿ. ಓಕೆ, ಥ್ಯಾಂಕ್ ಯು ಗುರುಜಿ. ಈಗ ಕೊಡೋರಿದ್ದೀರಾ? ಶಾಂತಾ ಮೇಡಮ್ ಮತ್ತೆ ನಮ್ಮ ಸುರೇಶ್ ಸರ್ ಇಬ್ರೇ ಹೆಸರು ಕೊಟ್ಟಿದ್ದಾರೆ. ಇನ್ನು ಯಾರಾದ್ರೂ ಹೆಸರು ಕೊಡೋರಿದ್ದೀರಾ? ಹಲೋ, ಎಲ್ಲಾರ್ಗು ಅವಕಾಶ ಇರುತ್ತೆ, ಬರೀ ಒಬ್ರು ಇಬ್ರಿಗೆ ಅಲ್ಲ, ಎಲ್ಲಾರ್ಗು ಅವಕಾಶ ಇರುತ್ತೆ. ದಯವಿಟ್ಟು ಯಾರಾದ್ರೂ ಹೆಸರು ಕೊಡೋರಿದ್ರೆ ಹೆಸರು ಕೊಡಿ. ಯಾಕಂದ್ರೆ ನಮ್ಗೆ ಇಲ್ಲಿ ಬರ್ಕೊಂಡ್ರೆ ನಾಳೆ ಹೆಸರು ಕರೀಲಿಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇನೆ, ಮತ್ತೆ ಏನು ಇಲ್ಲ. ಬಸವರಾಜ ಸರ್ ಹಲೋ ಅಂತ ಇದ್ದಾರೆ. ಹಲೋ ಬಸವರಾಜ ಮೇಡಮ್. ಸರ್ ಹಲೋ ಹಲೋ ಮೇಡಮ್, ನಾನು ವಾಣಿ ಡಿ ಎಸ್ ಅಂತ ಕವನ ಹೇಳ್ತೀನಿ ಸರ್, ನಂದೊಂದು ಕವನ. ಓಕೆ, ಹೊಸ ಮಾಸ್ಟರ್ ಬಸವರಾಜ ಸರ್ ಅಂತ ಇದ್ದಾರೆ. ಸರ್ ನಿಮ್ ಕಡೆಯಿಂದ ನಾಳೆ ಏನಾದ್ರೂ ಪ್ರದರ್ಶನ ಇರುತ್ತಾ? ಏನೇ ಒಂದು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಒಂಥರ ನಗಿಸೋದು, ಒಂಥರ ಎಂಟರ್ಟೈನ್ಮೆಂಟ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಕವನಗಳಾಗ್ಬೋದು, ಸಾಂಗ್ಸ್ ಆಗ್ಬೋದು, ಧ್ಯಾನ, ಅಂದ್ರೆ ಜ್ಞಾನ ಸಂಬಂಧಿತ ಅಂಶಗಳೇನಾದ್ರು, ಅದು ಮನೆ ಮದ್ದುಗಳು, ಜೀವನ ಶೈಲಿ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅದು ಮಾತಾಡಿ ಅಷ್ಟೇ. ಒಂದು 5 ನಿಮಿಷ 10 ನಿಮಿಷ, ಒಬ್ಬೊಬ್ರಿಗೆ 5 ನಿಮಿಷ ಸಿಗತ್ತೆ. ಹೆಚ್ಚು ಜನ ಇದ್ರೆ 5 ನಿಮಿಷ, ಕಡಿಮೆ ಜನ ಇದ್ರೆ ಒಂದು 10 ನಿಮಿಷ ಸಿಗ್ಬೋದು. ಇದೊಂದು ಅವಕಾಶ ಅಷ್ಟೇ, ಬೆಳೆಯಕ್ಕೆ ಅವಕಾಶ. ಅಂದ್ರೆ ನಾವು ಸ್ಪೀಚು, ಕಮ್ಯುನಿಕೇಶನ್ಸ್ ಎಲ್ಲ ಬೆಳೆಸ್ಕೊಳಕ್ಕೆ ಒಂದು ಅದ್ಭುತ ಅವಕಾಶ ಇದೆ. ಬಸವರಾಜಪ್ಪ ಜಿಸಿ ಮೇಡಮ್, ಬಸವರಾಜಪ್ಪ ಅಜಿತ್ ಮಾಡಿಸ್ತೀನಿ ಅಂತ ಅಂದ್ರೆ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಆಯ್ತಾ. ಟೈಮ್ ಇದೆ, ತುಂಬಾ ಜನ ಮಾಸ್ಟರ್ಸ್ ಕೊಟ್ರೆ ಇಲ್ಲ, ಮಾಸ್ಟರ್ಸ್ ಯಾರು ಇಲ್ಲ ಅಂತಂದ್ರೆ ನಾನೊಂದು ಬರ್ತ್ಡೇ ಮ್ಯಾಜಿಕ್ ಅಂದ್ರೆ ನಾನು ಹೇಳೋತರ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಪೆನ್ ಅಂದ್ರೆ ನಾನ್ ಮಾಡ್ಬೇಕಾದ್ರೆ ಒಂದ್ ಪೆನ್ನು ಪೆನ್ಸಿಲ್ ಇಟ್ಕೊಂಡಿರ್ಬೇಕು. ನಾನು ಹೇಳ್ತಾ ಇರ್ತೀನಿ, ಒಂದ್ 5 ಸ್ಟೆಪ್ಸ್ ಇದು ಕ್ಯಾಲ್ಕುಲೇಷನ್ ಇರುತ್ತೆ, ಅದನ್ನ ನೀವು ಮಾಡಿದ್ರೆ ನಾನು ಕರೆಕ್ಟ್ ಆಗಿ ನಿಮ್ದು ಬರ್ಡೇ ಯಾವಾಗ ಮತ್ತೆ ಯಾವ ಮಂತು ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಮಾತಾಡಿ ಸರ್, ಬಸವರಾಜಪ್ಪ ಸರ್ ಮಾತಾಡಿ. ಸರ್ ಈಗ ಏನಿಲ್ಲ, ಅದೇ ಈಗೇನ ನೆನಪು ಬರ್ತಾ ಇಲ್ಲ ಈಗ ಸದ್ಯಕ್ಕೆ, ಈಗ ಇಲ್ಲ ಆಗಲ್ಲ ಸರ್, ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟ್ ವೀಕ್ ಪ್ಲಾನ್ ಮಾಡ್ತೀವಿ. ಆಯ್ತು ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನೋ ಒಂದು ನಮ್ಗೆ ಗೊತ್ತಿರೋದು ಹೇಳೋದು ಅಷ್ಟೇ. ಎಲ್ಲರೂ ನಮ್ಮ ಮಿತ್ರರು ಎಲ್ಲರೂ ಕೂತ್ಕೊಂಡಿರ್ತಾರೆ, ನಾವು ನಮ್ಗೆ ಗೊತ್ತಿರೋದು ಹೇಳೋದು. ಬಸವರಾಜ ಸರ್, ಈಗ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಹಾಕ್ತಿವಿ ಸ್ಕಿಟ್ ಇಂದು, ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಮನೋರಂಜನೆ ಮತ್ತೆ ಸಾಮಾಜಿಕ ಸಂದೇಶ ಇರುತ್ತೆ. ಓಕೆ ಸರ್, ನೆಕ್ಸ್ಟ್ ನೀವು ಮಾಡ್ಬೋದು. ಕೃಷ್ಣರಾವ್ ಅವರು ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ಸರ್, ಗುರುಜಿಗೆ ತುಂಬಾ ಧನ್ಯವಾದಗಳು.
ನಾಗರಾಜ್ ಗುರೂಜಿ ಅವರಿಗೂ ಹಾಗೂ ಸಮೂಹದ ಎಲ್ಲ ಕಾರ್ಯಕರ್ತರಿಗೂ ನಾನು ಅನಂತ ವಂದನೆಗಳು. ತಾವೀಗ ಹೇಳಿದ ಪ್ರಕಾರ ನಾವು ಶ್ರವಣ ಮಾಡೋದಕ್ಕಿಂತ ಮನನ ಮಾಡಿಕೊಳ್ಳುವುದು ಬಹಳ ಬಹಳ ಮುಖ್ಯ ಅಂತ ತಾವು ಹೇಳಿದ್ದು ಅದು 100ಕ್ಕೆ 100 ಸತ್ಯಾಂಶ. ಆದ ಕಾರಣ ತಾವು ಹೇಳಿದ ಪ್ರಕಾರ ಇನ್ನು ಮುಂದೆ ಹೆಚ್ಚಿನ ವಿಷಯಗಳನ್ನು ತಾವು ಮೇಲೆ ಹೇಳಿದಾಗ ಅದ್ರ ಬಗ್ಗೆ ಗಮನ ಕೊಟ್ಟು ನಮಗೂ ಸ್ವಲ್ಪ ಮನನ ಆಗಿ ಅದು ಮಾಡೋದು ಗೊತ್ತಾಗುತ್ತೆ. ನಮಗೆ ಸ್ವಲ್ಪ ಶಕ್ತಿ ಕಡಿಮೆ ಇರುತ್ತಲ್ಲ, ಹಿಂಗ್ ನಮ್ಮ ವಯಸ್ಸಾದವರಿಗೆ ನೀವು ಮೇಲಿಂದ ಮೇಲೆ ತಾವು ಹೇಳೋದ್ರಿಂದ ನಮಗೆ ಒಳ್ಳೆ ನಾಲೆಡ್ಜ್ ಸಿಗ್ತಾ ಇದೆ. ನಾವು ಮದ ಹೋಗ್ಬಿಟ್ಟು ತಾವು ಹೇಳಿದ್ದನ್ನ ನಾವು ಮನನ ಮಾಡಿಕೊಂಡು ಅದನ್ನ ಆಚರಣೆಯಲ್ಲಿ ಮಾಡೋದಕ್ಕೆ ತುಂಬಾ ಸಹಕಾರ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆಗಳು ಗುರೂಜಿ. ದಿನಾಲು ನಿಮ್ಮ ಕಾರ್ಯಕ್ರಮ ನೋಡೋದ್ರಿಂದ ನನ್ನ ಡಿಪ್ರೆಷನ್ ಬಹಳ ಕಡಿಮೆಯಾಗಿ ನಮ್ಗೆ ಉತ್ತಮ ಮೈಂಡ್ ಕೆಲಸ ಮಾಡ್ತಾ ಇದೆ. ನಾನು ನಾಡ್ದು ಬೆಳಿಗ್ಗೆ ಬಂದು ತಮ್ಗೆ ಅವಾಗ ಕಾಣ್ತೀನಿ ಸರ್ ಗುರುಗಳೇ. ದಯವಿಟ್ಟು ನನಗೆ ತಾವು ಕೊಡ್ತಕ್ಕಂಥ ಕಾರ್ಯ ನನಗೆ ಬಹಳ ಸಹಕಾರ ಆಗ್ತಾ ಇದೆ. ತುಂಬಾ ಧನ್ಯವಾದಗಳು. ಇಂಥ ಒಂದು ಪ್ರಪಂಚಕ್ಕೆ ತಾವು ನೀಡ್ತಕ್ಕಂಥ ಅಮೂಲ್ಯ ಸೇವೆ ಭಗವಂತ ನಮ್ಗೆ ಯಾವುದೋ ತೊಂದರೆ ಇದ್ದಾಗ ಯಾವುದೋ ಒಬ್ಬ ಶ್ರೀಕೃಷ್ಣ ಮತ್ತೆ ಬರುತ್ತಾನೆ ಎಂಬ ರೀತಿಯಲ್ಲಿ ಸಮಾಜದಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನ ನಾವು ನಿಭಾಯಿಸ್ಕೊಡ್ತಕ್ಕಂಥ ಗುರುಗಳಾಗಿರೋದಕ್ಕೆ ನಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ ಸರ್. ಸರ್ ಮುಕ್ತಾಯ ಮಾಡೋಣ ಸರ್. ರೈಟ್. ಯಾರಾದ್ರು ಇದ್ದಾರಾ ಮಾಸ್ಟರ್ಸ್ ಮಾತಾಡೋರು? ಯಾರಾದ್ರು ಇದ್ದಾರಾ? ಓಕೆ ಸರ್. ರೈಟ್. ಓಕೆ. ಈ ದಿನ 226ನೇ ಹೋಲಿಸ್ಟಿಕ್ ವೆಲ್ನೆಸ್ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂದಿದೆ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಕಾರ್ಯಕ್ರಮದ ರೂವಾರಿಗಳಾದ ರಂಗನಾಥ್ ಸರ್, ನಾಗರಾಜ್ ಸರ್ ಮತ್ತು ನಮ್ಮ ನಾಗಂಬಿಕಾ ಮೇಡಮ್ಗೆ ಅನಂತ ಧನ್ಯವಾದಗಳು. ಹಾಗೂ ಮಹಾತಾರ್ ಫೌಂಡೇಶನ್ ಸಿಬ್ಬಂದಿ ವರ್ಗಕ್ಕೆ ಅನಂತ ವಂದನೆಗಳು. ಆಲ್ ದಿ ಬೆಸ್ಟ್ ಟು ಆಲ್. ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.